To begin with, Maasthi, the dialogue writer, he doesn't need an introduction only. Then Uday Mehta, one of the famous producers in Kannada industry, who's here. And we have a very fresh director, Sandeep Sunkad, for Shakahari. And our very own Srinivas Raju, famous ಹಾಡು ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಕಲ್ಲ ನೀವು ನಾ 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 ನಾ. Of course, bad boys in the round table is famous for Bheema. Charan Raj, the music director. This year we have 217 movies released. The movies what you have done and all have been made exceptionally standout movies among the handful of films like Bhairati Ranagala agirbodu, Bagheera agirbodu, Krishnam Pranaya Sakhi. Even Martin was a different ball game. ಆ ರೀತಿ ನೋಡಕ್ ಹೋದ್ರೆ ಭೀಮಾ. ಸೊ and even Sandeep's, it was a critically acclaimed film, Shakahari. Everyone talked about it. So just to begin with, I will go with the writer's perspective. ಅಂದ್ರೆ ಇವರೇ ಫೌಂಡೇಶನ್ ಆಫ್ ದ ಎನಿ ಫಿಲಮ್ ವಿಚ್ ಬಿಗಿನ್ಸ್ ಅಂತ. Maasthi, if you want to tell me, how was 2024 for you ಅಂತ? ಅದೇ ನೀವು ಹೇಳ್ದಂಗೆ 217 ಸಿನಿಮಾ, ಅದರಲ್ಲಿ ಜನ ಇಷ್ಟಪಡುವಂಥ ಸಿನಿಮಾ ಕ್ಯಾಟಗರಿ ಅಂತ ಬಂದಾಗ ಕಮರ್ಷಿಯಲ್ ಭೀಮಾ. ನಾನು ನಿಮ್ಮ ವಾಹಿನಿ ಮೂಲಕ ದುನಿಯಾ ವಿಜಯ್ ಕುಮಾರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಜನನ ಈ ಪರಿಸ್ಥಿತಿಲಿ ಥಿಯೇಟ್ರ್ ಕರೆಸಿ ಥಿಯೇಟ್ರಲ್ಲಿ ಅವ್ರಿಗೊಂದು ಆಂಬಿಯನ್ಸ್ ಅಂದರೆ ಥಿಯೇಟ್ರ್ ಅಟ್ಮಾಸ್ಫಿಯರ್ನ ಮ್ಯೂಸಿಕ್ ಸಮೇತ ಎಲ್ಲ ವಿಭಾಗಗಳಲ್ಲೂ ಡೈಲಾಗ್ಸ್ ಅಂತ ಅಲ್ಲದೆ ವಿಜುವಲಿ ಭೀಮಾ ಮಾಡಕ್ ಬಿದ್ದ ಕಷ್ಟ ಮತ್ತು ರೈಟಿಂಗ್ ತುಂಬಾ ಕೇರ್ ತಗೊಂಡು ಪ್ರತಿ ಡೈಲಾಗು ಪ್ರತಿ ಸೀನು ಹಿಂಗಿರ್ಬೇಕು ಅಂತ ಒಂದು ಡಿಸೈನ್ ಮಾಡಿ ಮತ್ತು ಚರಣ್ ಜೊತೆ ಕೆಲಸ ಮಾಡಿ ಹಗಲು ರಾತ್ರಿ ಮ್ಯೂಸಿಕ್, ಸೊ ಎಲ್ಲಾನು ತಗೊಂಡು ಮಾಡಿದ್ದು ಭೀಮಾ. ಸೊ ಅದು ಈ ವರ್ಷ ನಾನು ಬರೆದಿರೋ ಸಿನಿಮಾಗಳಲ್ಲಿ. ಕಾಟೇರ ಒಂದು ಸಿನಿಮಾಗೆ ನಿಮ್ದು ಆ ಫೇಮ್ ಕ್ಯಾರಿ ಆನ್ ಆಯ್ತು. ನಿಮಗೆ 27th ರಿಲೀಸ್ ಆಗಿದ್ದು 2023, ಜಸ್ಟ್ ಮ್ಯಾಟರ್ ಆಫ್ 5 days, 3 months ಓಡ್ತು ಕಾಟೇರ. ಆ್ಯಂಡ್ ಎಲ್ಲೋದ್ರೂ ಮಾಸ್ತಿ ಡೈಲಾಗ್ಸ್ ಒಂದು ಸ್ವಲ್ಪ ಎಲ್ಲ ಕಡೆನೂ ಅದು. ಸೊ ದಟ್ ಸ್ಪಿಲ್ ಆಫ್ ಕಾಟೇರ ಫೇಮ್ ಆ್ಯಂಡ್ ಫಾಲೋಯಿಂಗ್ ವಿತ್ ಭೀಮಾ, ಎರಡು ಬೇರೆ. ಕಾಟೇರ ಅನ್ನೋದು ಬೇರೆ ಕತೆ, ಮತ್ತೆ 70s 80s ನಡೆಯುವಂಥ ಕತೆ. ಅದಕ್ಕೆ ತರುಣ್ ಸರ್ ಮತ್ತೆ ಜಡೇಶ್, ಕತೆಗಾರರಾಗಿ ಜಡೇಶ್ ಅವರು, ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಅಂತ ತರುಣ್ ಸರ್, ಸೊ ಅವರು ಕೂರಿಸ್ಕೊಂಡು ಬರ್ಸಿದ್ರು. ಅದಕ್ಕೆ ಆಪೋಸಿಟ್ ಭೀಮಾ. ಈಗಿನ ಇದು ಅದೇ ಜಾಲಿ ಜಾಲಿ ಅನ್ಕೊಂಡು ಅದ ಅವ್ರ ಜೊತೆ ಕೆಲಸ ಮಾಡಿದ್ದು. ಸೊ ಎರಡು ಬೇರೆ ಬೇರೆ ಎಕ್ಸ್ಪೀರಿಯನ್ಸ್. 24 ಅಲ್ಲಿ ನಮ್ಗೆ ಭೀಮಾ ಒಳ್ಳೆ ಹೆಸರು. ನಿಮ್ ರೈಟಿಂಗ್ ಜೊತೆ ಮ್ಯೂಸಿಕ್ ಈ ಸತಿ ನೋಡಕ್ ಹೋದ್ರೆ ಮ್ಯೂಸಿಕ್ ಒಂಥರ ಎಲ್ಲಾ ಕಡೆ ಬಜ್ ಆಗ್ತಾ ಇದ್ದಿದೆ ಮ್ಯೂಸಿಕ್ ಈ ವರ್ಷ. whenever you talk about like either from Krishnam Pranaya Sakhi or every time it will be Charan Raj music. Of course there are other music directors, Ajinesh ಅವರು ಎಲ್ಲಾ ಕಡೆನೂ, ಬಟ್ ಈ ಸತಿ ಮ್ಯೂಸಿಕ್ ಸ್ಟ್ಯಾಂಡ್ ಔಟ್ ಅಂದ್ರೆ ಭೀಮಾದಿಂದಾನೆ ಚರಣ್ ರಾಜ್ಗೆ. ಒಂದು ಸಪ್ತಸಾಗರನ ಕೇಳಿಸ್ಕೊತಾ ಇರ್ತೀವಿ, ಜಸ್ಟ್ ಲಿಂಗರಿಂಗ್ ಇನ್ ಸಪ್ತಸಾಗರ. ಸಡನ್ ಆಗಿ ನೀವು ಮಾಸ್ ಟ್ರ್ಯಾಕ್ ಬಂದ್ಬಿಡ್ತೀರಾ. ಹೌ ಡು ಯು ಟ್ರೈ ಟು ಬಿ ಇನ್ ದಟ್ ಸ್ಟ್ಯಾಂಡ್ ಟಾಲ್ ವಿತ್ ಯೋರ್ ಮ್ಯೂಸಿಕ್ ಎವ್ರಿ ಇಯರ್ ಅಂಡ್ ಟ್ರೈ ಟು ಬಿ ಅ ಗೇಮ್ ಚೇಂಜರ್ ವಿತ್ ಈಚ್ ಆಲ್ಬಮ್ ಅಂತ ಅನ್ಸುತ್ತೆ? First of all, thank you, ma'am, for having me, and I'm very honored to be here with all the great technicians and the producers here. So ಅಂದ್ರೆ ನೀವು ಹೇಳಿದಾಗೆ I love all the sensibilities, madam. I try to blend in and try to learn from all the directors, and I kind of surrender to them and I am the tool for them. Music ಅವರ ಒಂದು ವಿಷನ್ ನ ಮ್ಯೂಸಿಕ್ ಥ್ರೂ ಹೇಳೋದಕ್ಕೆ I'm a tool. So I try to surrender myself and I try to have maximum fun in the process. And ನಾನು ಒಬ್ಬನೇ ಅಲ್ಲ, ನನ್ನ ಅಂದ್ರೆ ಆ ಒಂದು ಐಡಿಯಾ ಆ ಒಂದು ಸ್ಪಾರ್ಕ್ ಸಿಗ್ಬೇಕಾದ್ರೆ ಎಲ್ಲರೂ ಅದಕ್ಕೆ ಕಾರಣಕರ್ತರಾಗಿರ್ತಾರೆ. ಇಟ್ಸ್ ಅ ಕೊಲಾಬ್ರೇಷನ್ ಮೂವಿ ಅಂತ ಹೇಳುವಂಥದ್ದು. ಈವನ್ ಇನ್ ಮೈ ಟೀಮ್
ನನ್ನೊಟ್ಟಿಗೆ ವರ್ಕ್ ಮಾಡ್ತಿರೋರು, ಐ ಹ್ಯಾವ್ ಟು ಥ್ಯಾಂಕ್ ದಮ್, ಬಿಕಾಸ್ ಎಲ್ಲರೂ ನನ್ನೊಟ್ಟಿಗೆ ಹಗಲು ರಾತ್ರಿ, ಸಮಟೈಮ್ಸ್ ಮೈ ಐಡಿಯಾ ವರ್ಕ್, ಸಮಟೈಮ್ಸ್ ಮೈ ಅಸೋಸಿಯೇಟ್ಸ್ ಐಡಿಯಾ ವರ್ಕ್. ಸೊ ಎಲ್ಲರೂ ವಿ ಎಂಜಾಯ್ ಅಂಡ್ ಐ ಥಿಂಕ್ ವಿ ಆರ್ ಎಂಜಾಯಿಂಗ್ ದ ಪ್ರೋಸೆಸ್. ಅದೇ ಐ ಥಿಂಕ್ ಇಟ್ಸ್ ದ, ಸೊ ವಿ ಕ್ಯಾನ್ ಬ್ಲೆಂಡ್ ಇನ್ ಆಲ್ ದ ವರ್ಲ್ಡ್ಸ್. And I love movies. That's the Also, coming to Srinivas Raju's Krishnam Pranaya Sakhi, do you believe, Srinivas, whether musically your film is a hit anta helak ishtapadtira, story, voice, everything worked for Krishnam Pranaya Sakhi? That is something, did you expect it to be a successful hit of 2024 anta? Success kinta cinema has to be musical as I decided. Okay. Cinema has to be musical because ಇವತ್ತಿಗೂ any cinema, if you remember, we can't remember the cinema name or story or action, but we hum the songs. If you simply say Moghalism, only we say song matra. So always Indian cinema represents the music. I strongly believe. That's one thing. So when my game changer, because before that I was branded like cult section. So even I didn't like that, because all the time someone is branding me specifically for the cult or mass. So I want to do something. So that's again music. So yes, for your question answer is yes. I decided to make a musical hit. But Reason with 8 songs. But I placed only 7 songs. In the cinema it's 8 songs. 4 songs. 1 song I deleted. So it's a musical, yes. Okay. So Martin was a different ball game. You know, most ಎಲ್ಲರೂ ಪ್ಯಾನ್ ಇಂಡಿಯಾ ಫಿಲಮ್ಸ್ ಅಂತ ಈ ನಡುವೆ ಒಂಥರ ಪ್ಯಾನ್ ಇಂಡಿಯಾ ಅಂದ್ರೆ ನಾರ್ಮ್ ಆಗ್ಬಿಟ್ಟಿದೆ. ಎಲ್ಲರೂ ಫಸ್ಟ್ ಹೇಳ್ತಾರೆ ಪ್ಯಾನ್ ಇಂಡಿಯಾ ಅಂತ, ಬಟ್ ವೆರಿ ಫ್ಯೂ ಫಿಲಮ್ಸ್ ಮೇಕ್ ಇಟ್ ಸಕ್ಸಸ್ಫುಲ್ ಟು ರಿಲೀಸ್ ಇನ್ ವೇರಿಯಸ್ ಲ್ಯಾಂಗ್ವೇಜಸ್ ಆನ್ ದ ಸೇಮ್ ಡೇ. ಅದು ಮಲ್ಟಿಲಿಂಗ್ವಲ್ ಫಿಲಮ್ ಅಂತ ಹೇಳೋದು ಎಲ್ಲ ಒಟ್ಟಿಗೆ ರಿಲೀಸ್ ಆದಾಗ, ಆ್ಯಂಡ್ ಯು ಮೇಡ್ ಇಟ್ ಪಾಸಿಬಲ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, Martin might have had different kind of reviews, but it is also one of the good grosser for the year from Kannada cinema. Was the budget a game changer for Uday Mehta through Martin anta ansutta? Sometimes as a filmmaker, we have to go according to the situations what we face, because filmmaking is a challenging thing. It's not like other job. So it is a collaboration of so many things. Sometimes we have to face rain, we face the pandemic. We have gone through so many phases. So my film in the making took 3.5 years from it started. If I go to my pre-production, it will be 4 years. So 4 years of time which is being invested, and the delay cost has got various reasons. I cannot handpick one, because it's unforeseen incidents what we have to face. As a filmmaker, that's the biggest challenge, to hold on to a project for 4 years and to keep the interest of the technicians and the actor intact itself is a very big challenge what as a filmmaker I had to face. So I hope first point, nobody should get or nobody should come into this situation what I was in, because it's a very tough thing for anybody to travel, because the time what it has taken was very too long, and that itself has contributed to other things also. Like see, we are talking about how it escalated. So once the delay is there, everything gets escalated, and holding on to the interest of the audience also is difficult. Yes. So every time we see that yes, we are going to release our film this. I had a incident where there was a thing where I had 3 months I could not shoot. So that date we could not release. Then again we started the shoot. Then had an incident where that CG guy cheated us. That was a very big issue. With that issue, I had to redo the things, which again 8-9 months I had to forego for that. So all these incidents which took the toll on the budget and everything. So I think if not for that, I think I would have also had better results.
And for coming back to the review thing, it was a very obvious thing for me. I don't know why I had to face this. Since I have done so many films and I am part and parcel of the industry for 15 years, and I have seen even your success films also. I never saw a targeted review for any films which released. One section was very bent upon to spread the hatred toward the film, which I, as a producer, had to face that. I don't know the reason why they have done, but You might have sensed some I have reasons. said no, sir. The reasons was it was not, but it's not an organic thing what has happened, because out of the box, people who come out of the film, they tell their review to the camera and they walk off. Nobody will create a video and talk about the film. So on a personal level, people started doing reviews for the film. It's deliberate. It was deliberate, and that I don't know on what interest they have done, but that also is a reason for this kind of. But now in OTT it was untrending. So as a film, I think we have all tried because we have given so much of time and hard work, and the investment has gone in. I hope people who have seen them come back and told why you have to undergo so much of negativity. We don't understand this. Actually, it's a decent film. Expectation levels were very high. Okay, I agree, because of the time and what we thought when we started didn't match to the release. People could not. That mood was not there. Then all these things are there because of the time. I think I have faced, and my film has faced this. But one thing, as your first question is that when we announce it is a pan-Indian film, and most of them, I have also faced a lot of pressure to release the film. It is not easy, Yes. and because we had that kind of commodity where people wanted to get associated, and we got some people who were interested, we could release the film. Not every film gets that kind of reception or the thing nowadays. So I think before announcing, we need to check the waters. That I advise all the producers or anybody who's going to try a pan-Indian film. It's not an easy cakewalk for any producer to release the film outstate, because what reception we get for other films in our state, that we don't get anywhere. We'll come back. We have a lot to talk to you, Uday Mehta. And equally challenging was Sandeep Sunkad's Shakahari. Though it was critically acclaimed film, everyone raved about it. But it was a game changer for himself. Like ಈ ಫಿಲಮ್ ಇಷ್ಟೊಂದು ಚೆನ್ನಾಗಿ ತಗೊಂಡಿದೆ ಅಂತ. ಬಟ್ ಅಷ್ಟೇ ನಿಮಗೂ ಚಾಲೆಂಜ್ ಇತ್ತು ಥಿಯೇಟರ್ ಅಲ್ಲಿ ಉಳಿಸ್ಕೊಳ್ಳಕ್ಕೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮೇಡಮ್. ಅಂದ್ರೆ ಅವರ ಕ್ಷೇತ್ರದಲ್ಲಿ ಎಲ್ಲ ಹಿರಿಯರು ಮತ್ತಮೇಲೆ ಅವರು ಸಾಧಕರ ಮಧ್ಯದಲ್ಲೇ ನನ್ನ ಒಬ್ಬ ಹೊಸಬನ್ನು ಕರ್ಕೊಂಡ್ ಬಂದ್ರೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ನೀವು ಸಾಧಕರಾಗ್ಲಿ ಅಂತಾನೆ ಕರ್ಕೊಂಡ್ ಬಂದಿರೋದು. ಥ್ಯಾಂಕ್ ಯು ಮೇಡಮ್. ಇಲ್ಲ, ಈ ವರ್ಷದ ಶುರುವಿನಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗಿದ್ದು. ಆಕ್ಚುಲಿ ನಮಗೆ ಯಾವುದೇ ತರಹದ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ. ಅಂದ್ರೆ ಎಕ್ಸ್ಪೆಕ್ಟೇಷನ್ ಇನ್ ದ ಸೆನ್ಸ್ ಸಿನಿಮಾ ಚೆನ್ನಾಗಿದೆ ಅಂತ ಅನ್ಸಿದೆ, ಬಟ್ ರಿಲೀಸ್ ಡೇಟ್ ನಾವು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದು ನಾವು ಫೆಬ್ರವರಿ ಫಸ್ಟ್ ವೀಕ್ ಹಂಗೆ ನಾವು ರಿಲೀಸ್ ಮಾಡಿದ್ದು. ನಮಗೆ ಗೊತ್ತಿಲ್ದಂಗೆ ಅವತ್ತಿದ್ದು ನಾವು ರಿಲೀಸ್ ಆಗಿದ್ದಾಗ ಒಂದು 4 ಸಿನಿಮಾ ಬರ್ತಾ ಇದೆ ಅನ್ನೋ ಥರ ಗೊತ್ತಿತ್ತು. ಬಟ್ 16 ಸಿನಿಮಾ ರಿಲೀಸ್ ಆಗಿದ್ದು ದಿನ ನಮಗೆ ಅದು ಗೊತ್ತೇ ಇರಲಿಲ್ಲ. ಎಲ್ಲ ಬಂದ್ 2 ದಿನಕ್ಕೆ ಹೋಗ್ತಾ ಇದೆ. ಅಂದ್ರೆ ಅಲ್ಲೊಂದು ಮಿನಿಮಮ್ ಅದೇನು ಥಿಯೇಟರ್ ಅವೈಲಬಿಲಿಟಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಮತ್ತೆ ನೆಕ್ಸ್ಟ್ ವೀಕ್ ಮತ್ತೆ 10 ಸಿನಿಮಾ, ಮತ್ತೆ ಅದ್ರ ನೆಕ್ಸ್ಟ್ ವೀಕ್ 10 ಸಿನಿಮಾ. ಅದು ಎಲ್ಲ ಕ್ಯಾರಿ ಓವರ್ ಆಗಿರೋ ಸಿನಿಮಾಗಳು ಬಂದಿದೆ. ಅಂದ್ರೆ ಲಾಸ್ಟ್ ಇಯರ್ ಕ್ಯಾರಿ ಓವರ್ ಆಗಿರೋ ಸಿನಿಮಾಗಳು ಎಷ್ಟೊಂದು ಕೌಂಟೇ ಇಲ್ಲ. ಅಂದ್ರೆ ನಮಗೆ ಅದು ರಿಲೀಸ್ ಆಗ್ತಾ ಇದೆ, ಸ್ಟಾರ್ಟಿಂಗ್ ಒಂದು 2-3 ದಿನ ಥಿಯೇಟರ್ ಸ್ಕ್ರೀನ್ಸ್ ತಗೊಂತಾ ಇದೆ, ಹೋಗ್ತಾ ಇದೆ. ಬಟ್ ನಮಗೆ ಅದನ್ನು ಉಳಿಸ್ಕೊಳ್ಳೋದೇ ಚಾಲೆಂಜ್ ಆಗ್ತಾ ಇತ್ತು. ಸೊ ಹಾಗಾಗಿ ನಾವು ಎಲ್ಲಿ ಒಂದು 100 ಸ್ಕ್ರೀನ್ ರಿಲೀಸ್ ಮಾಡಿದ್ವಿ, ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲಿಲ್ಲ ಟಿಲ್ 4th ವೀಕ್. ಬಟ್ ಎಲ್ಲ ಕಡೆ ಶೋಸ್ ಚೆನ್ನಾಗಿ ಆಗ್ತಾ ಇದೆ, ಜನಕ್ಕೆ ರೀಚ್ ಮಾಡಕ್ ಆಗ್ತಾ ಇಲ್ಲ. ಅದು ನಮಗೆ ಮೇಜರ್ ಚಾಲೆಂಜ್ ಇದ್ದಿದ್ದು ಆಲ್ ಓವರ್ ಕರ್ನಾಟಕ. ಸೊ ಅಲ್ಲಿಂದ ಆಕ್ಚುಲಿ ಒಂದು ಬಸ್ ಏನ್ ಸ್ಟಾರ್ಟ್ ಆಗಿದೆ, ಜನಕ್ಕೆ ಎಷ್ಟು ಜನ ಮಾತಾಡ್ತಾ ಇದಾರೆ ಬಟ್ ನಮಗೆ ನೋಡಕ್ ಸಿಗ್ತಾ ಇಲ್ಲ ಅನ್ನೋ ಸ್ಟಾರ್ಟ್ ಆಗಿ OTTಗೆ ಬಂದ್ಮೇಲೆ ಅದು ಇಟ್ ಬಿಕಮ್ ಎ ಹ್ಯೂಜ್ ಅಂದ್ರೆ ವ್ಯೂವರ್ಶಿಪ್ ತಗೊಂತು. ಅಲ್ಲಿಂದ ಆಕ್ಚುಲಿ ಇಲ್ಲಿ ತನಕನೂ ಮಾತಾಡ್ತಾ ಇದೆ. ಇದು ನಮ್ಮ ಆಕ್ಚುಲಿ ರಿಯಲ್ ಸಕ್ಸಸ್ ಆಸ್ ಎ ಫಿಲ್ಮ್ ಮೇಕರ್. ಡು ಯು ಅಗ್ರಿ? ನೀವು ಶಕಾರಿ ನೋಡಿದ್ರಾ? ಏನ್ ಅನ್ಸುತ್ತೆ ನಿಮ್ಗೆ? ಲೈಕ್ ನಮ್ದು ಒಂದಿಸಿ ಬರೀರಿ ಅಂತ ಜಗನ್ನಾಥ್ ಡೈರೆಕ್ಷನ್.
ಅದು ಸೇಮ್ ಇದಾಯ್ತು. ಥಿಯೇಟ್ರಲ್ಲಿ ಅದೇ ಗುದ್ದಾಡಿ ಉಳಿಸ್ಕೋಬೇಕು, ಥಿಯೇಟ್ರಲ್ಲಿ ಉಳಿಸ್ಕೊಂಡು ಒಂದಷ್ಟು ಕೆಲಸಗಳು ಮಾಡ್ಬೇಕು. ಬಟ್ ಅಷ್ಟೊತ್ತಿಗಾಗಲೇ ಸುಸ್ತಾಗ್ಬಿಟ್ಟಿರುತ್ತೆ. ಇಲ್ಲಿ ಎರಡಾಗ್ಬೇಕು, ಒಂದು ಬಿಫೋರ್ ರಿಲೀಸ್ ಒಂದು ಚಾಪ್ಟರ್ ಆದ್ರೆ ಆಫ್ಟರ್ ರಿಲೀಸ್ ಇನ್ನೊಂದು ಚಾಪ್ಟರ್ ಆಗುತ್ತೆ. ಸೊ ಈಗ ಸೆಕೆಂಡ್ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್. ಅದು ಸಾರ್ ಅಂತ ಮುಂದೆ ಎಕ್ಸ್ಪೀರಿಯನ್ಸ್ಡ್ ಅವ್ರು ಗೊತ್ತಿರುತ್ತೆ, ಅಂದ್ರೆ ಅನುಭವ, ಇದು ಹಿಂಗೆ ಆಗುತ್ತೆ, ಇದು ಹಿಂಗೆ ಆಗುತ್ತೆ ಅಂತ. ಸೊ ಅದನ್ನ ಅವ್ರು ಪ್ರೊಡ್ಯೂಸರ್ಸ್ಗೆ ಮಂದಟ್ ಮಾಡಿಕೊಟ್ಟು ಮಾಡಿಸ್ಕೊಟ್ಟು. ಬಟ್ ಸಂದೀಪ್ ಸರ್ದವ್ರಿಗೆ ಅದು ಹೊಸದು, ರಿಲೀಸ್ ಆದ್ರೆ ಸಾಕು. ಮತ್ತೆ ಒಳಗಡೆ ಇರೋ ಪ್ರತಿಭಾನ್ವಿತ ಏನ್ ಹೇಳ್ತಿರ್ತಾನೆ ಆಗಿದ್ದಾಗಲಿ. ಈಗ ನಾಳೆ ಬೆಳಗ್ಗೆ ಎಕ್ಸಾಮ್ ಇದ್ದಾಗ ನಿದ್ದೆ ಬರೋರ್ಗು ಓದ್ತೀವಿ, ಆಮೇಲೆ ನಾಳೆ ನೋಡ್ಕೊಳ ಬಿಡುಗರು ಅನ್ನೋ ತರ ಆಗ್ಬಿಡುತ್ತಲ್ಲ, ಅದು ಒಂದೊಂದ್ಸತಿ ಆಗ್ಬಿಡುತ್ತೆ. ಬಟ್ ಅದ್ರಲ್ಲೂ ಶಾಕಾಹಾರಿ ತುಂಬಾ ಒಳ್ಳೆ ರಿವ್ಯೂಸ್ ತಗೊಂಡು ನನ್ಗೆ ಅವ್ರ ಸಿನಿಮಾ ವಿಚಾರ ಬಂದಾಗೆಲ್ಲ ನಮ್ದು ಒಂದಿಸಿ ಬರೀ ಇದೆ ಆಗಿತ್ತು. OTT ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಒಳ್ಳೆ ಹೆಸರು ತಗೊಂಡು ಅದ್ರ ಬಗ್ಗೆ ಬರೆದ್ರು ಆತರ. ನಿಮ್ಗೆ ಆಸ್ ಅ ರೈಟರ್ ಇವತ್ತು ಫೈನಲಿ ಎಲ್ಲೋ ಒಂದ್ ಕಡೆ ಡ್ಯೂ ಸಿಗ್ತಾ ಇದೆ ಅಂತ ಅನ್ಸುತ್ತೆ ಫಾರ್ ರೈಟರ್ಸ್ ಎಸ್ಪೆಷಲಿ. ಅಂದ್ರೆ ಯೂಶಲಿ ನಾವು ನೋಡ್ತೀವಿ ಡೈರೆಕ್ಟರ್ಸ್ ರೈಟರ್ಸ್ ಆಗಿರ್ತಾರೆ, ಪರ್ಟಿಕ್ಯುಲರ್ಲಿ ರೈಟರ್ಸ್ ಹ್ಯಾವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟುಡೇ. ಅಂದ್ರೆ ಒಂದು ಟೈಮಲ್ಲಿ ಇತ್ತು, ದೇವರ್ ಟೈಮ್ ಲೈಕ್ ಸಲೀಂ ಜಾವೇದ್ ಅನ್ಸುತ್ತೆ, ಅವ್ರಿಗೆಲ್ಲ ಅವ್ರು ಕಾಯ್ತಾ ಇದ್ರು, ವೇಟಿಂಗ್ ಫಾರ್. ಇನ್ ಕನ್ನಡ ಆಲ್ಸೋ ನಾವೆಲ್ ಬೇಸ್ ಫಿಲಮ್ಸ್ನೇ ಜಾಸ್ತಿ ಒಂದು ರೈಟಿಂಗಿಗೆ ಒಂದು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಮಧ್ಯ ಎಲ್ಲೋ ನಿಂತೋಗಿತ್ತು. ಇವತ್ತು ಮಾಸ್ತಿ ರೈಟಿಂಗ್ ಮಾಡ್ತಾರೆ, ಮಾಸ್ತಿ ಡೈಲಾಗ್ಸ್ ಬರೀತಾರೆ. ಒಂದು ಇಂಪಾರ್ಟೆನ್ಸ್ ಇದ್ದಾಗ ನಿಮ್ಗೆ ಏನ್ ಅನ್ಸುತ್ತೆ, ಲೈಕ್ ಸಡನ್ಲಿ ರೈಟರ್ಸ್ಗೆ ಡ್ಯೂ ಇದೆಯಾ ಇಲ್ಲಿ ಅಂತ ಬರ್ತಾ ಇದೆಯಾ ಅಂತ? ನೀವು ಹೇಳ್ದಂಗೆ ಮೈನ್ ಪಾಯ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಫಸ್ಟ್ ಡಿಗ್ ಮಾಡಿ ಅದೇನ್ ಕಲ್ಲು ಅಂತ ಇದು ಫೌಂಡೇಶನ್ ಆಗ್ತದೆ, ಅದು ರೈಟಿಂಗ್. ಸೊ ಅದೇನ್ ಕಾಣಲ್ಲ, ಬಟ್ ಅದ್ರ ಮೇಲೆ ನಿಂತಿರುತ್ತೆ ಇಡೀ. ನಾವು ಫೌಂಡೇಶನ್ ಎಲ್ಲಾದ್ರಲ್ಲೂ ಕಾಂಪ್ರಮೈಸ್ ಆಗ್ಬೋದು, ಬಟ್ ಫೌಂಡೇಶನ್ ಅಲ್ಲಿ ಕಾಂಪ್ರಮೈಸ್ ಆಗಕ್ಕೆ ಆಗಲ್ಲ. ಅದನ್ನ ಕ್ರಿಕೆಟ್ ವಿಷಯಕ್ಕೆ ತಗೊಂಡಾಗ್ಲೂ ನೀವು ಏನೇ ಬ್ಯಾಟ್ ಇಟ್ಕೊಂಡು ಬ್ಯಾಟಿಂಗ್ ಆಡಿ ನೀನ್ ಕರೆಕ್ಟ್ ಮ್ಯಾನ್ ಆಫ್ ದಿ ಮ್ಯಾಚ್ ಇಸ್ಕೊಳಕ್ ಹೋದಾಗ ಬ್ಯಾಟ್ ಇಟ್ಕೊಂಡು ಹೋಗಲ್ಲ, ಬ್ಯಾಟ್ ಡೈಲಾಗ್ ರೈಟರ್ ಬ್ಯಾಟ್ ಈಸ್ ಇಂಪಾರ್ಟೆಂಟ್. ಪ್ಲೇಯರ್ ಬ್ಯಾಟ್ ಕೊಡೋ ವ್ಯಾಲ್ಯೂ ಕೊಡ್ತಾನೆ. ಸೊ ಹಂಗೆ. ಬಟ್ ಈಗೀಗ ಅಂತಲ್ಲ, ಮೊದ್ಲಿಂದಾನು ಅಷ್ಟೇ. ರಮೇಶ್ ಸರ್, ಉಪೇಂದ್ರ ಸರ್, ತುಂಬಾ ಜನ, ನಮ್ಮ ಉದಯ್ ಶಂಕರ್ ಸರ್ ಇಂದ ಹಂಸಲೇಖ, ರೈಟಿಂಗ್ ಅಂತ ಹೇಳಿದಾಗ ಲೆಜೆಂಡ್ಸ್ ಇದ್ದಾರೆ. ಹೊಸ ರೈಟರ್ಸ್ ಬರ್ಬೇಕು. ಈಗ ಶ್ರೀನಿವಾಸ್ ರಾಜು ಸರ್ ನಾವೇ ಶುರು ಮಾಡ್ಬೇಕಿತ್ತು ಕೃಷ್ಣಂ ಪ್ರಣಯ ಸಖಿ. ಬಟ್ ಯಾವ್ದೋ ಒಂದಷ್ಟು ಇದರಿಂದ ಆಗ್ಲಿಲ್ಲ. ಅವ್ರು ಆ ಕಡೆ ನೀವು ನೋಡಿದ್ರ ಕೃಷ್ಣಂ ಪ್ರಣಯ ಸಖಿ? ತುಂಬಾ ಮಾತಾಡಿದೀವಿ, ಒಂದಷ್ಟು ಒಡನಾಟ ಆಗಿದ್ವಿ. ಅದು ಹಾಗೆ ಆಗ್ಬೇಕು. ಹೊಸ ರೈಟರ್ಸ್ ಬಂದಾಗ ಈಗ ಸಂದೀಪ್ ರೈಟಿಂಗ್ ತುಂಬಾ ಚೆನ್ನಾಗಿದೆ. ಸೊ ಪ್ರೂವ್ ಮಾಡ್ಕೋಬೇಕು. ಒಂದ್ ಸಿನಿಮಾ ಆಗಿದ ತಕ್ಷಣ ನೆಕ್ಸ್ಟ್ ಅದ್ರಲ್ಲಿ ಮೊನ್ನೆ ಫೋನ್ ಮಾಡಿದಾಗ ಅದೇ ಹೇಳ್ತೀವಿ, ಸಂದೀಪ್ ಸೆಕೆಂಡ್ ಸಿನಿಮಾ ತುಂಬಾ ಇಂಪಾರ್ಟೆಂಟ್. ಸಂದೀಪ್ ಫಸ್ಟ್ ಸಿನಿಮಾ ನಿನ್ಗೆ ಏನ್ ಸಣ್ಣ ಪುಟ್ಟದ್ದು ಲೂಪ್ ಹೋಲ್ಸ್ ಗೊತ್ತಿರುತ್ತೆ, ಬಟ್ ಸೆಕೆಂಡ್ ಅದನ್ನ ಫಿಲ್ ಮಾಡ್ಕೊಂಡು ಹೋದ್ರೆ ಓಕೆ. ಆಗ ನೋಡಕ್ ಹೋದ್ರೆ ಉದಯ್ ಮೆಹ್ತಾ ಅವ್ರಿಗೆ ಯು ಹ್ಯಾಡ್ ಅ ವೆರಿ ಇಂಟ್ರೆಸ್ಟಿಂಗ್ ಟೀಮ್. ನೋಡಕ್ ಹೋದ್ರೆ ಅರ್ಜುನ್ ಸರ್ಜಾ ವಾಸ್ ದ ರೈಟಿಂಗ್ ಫಾರ್ ದಿಸ್, ಅಂಡ್ ಯು ಹ್ಯಾಡ್ AP Arjun and Dhruva Sajja. Somewhere ಈ ಫಿಲಮ್ ಇಟ್ ಗಾಟ್ ಕ್ಯಾರಿಡ್ ಅವೇ ವಿತ್ ಅ ಬಿಗ್ ಕ್ಯಾನ್ವಾಸ್. ಎಲ್ಲೋ ಒಂದ್ ಕಡೆ ಕಥೆನ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ಲಿಲ್ವಾ ಹೇಗೆ ಅಂತ ಅನ್ಸುತ್ತೆ ನಿಮ್ಗೆ? ಇನಿಷಿಯಲ್ ಹೇಳಿದ್ನಲ್ಲ, 4 years ಬ್ಯಾಕ್ ನೀವೇನು ಮೈಂಡ್ ಅಲ್ಲಿ ಇಟ್ಕೊಂಡು ಬರ್ದಿದ್ದೀರಾ, ಅದು 4 ವರ್ಷಕ್ಕೆ ಅದು ಜನಕ್ಕೆ ಇಷ್ಟ ಆಗತ್ತೆ ಅನ್ನೋದೇ ನಮ್ಗೆ ಗೊತ್ತಿರಲ್ಲ, ತಂದಿದೀವಿ ನಾವು. ಇದರಲ್ಲಿ ನಾವು ಯಾರನ್ನೂ ಇಲ್ಲಿ ಬ್ಲೇಮ್ ಮಾಡಕ್ಕಾಗಲ್ಲ. ಸಿ, ಎವ್ರಿ ಫಿಲ್ಮ್ ಹ್ಯಾಸ್ ಗಾಟ್ ಇಟ್ಸ್ ಓನ್ fate and destiny. ಆಯ್ತಾ? ಸೊ ವಿ ಆಲ್ ಡ್ರೀಮ್ ಟು ಮೇಕ್ ಅ ಗುಡ್ ಫಿಲಮ್ and our effort is to make a good film. And I have told that we were unfortunate with the hate rate what we got. Or else, none on the channel. Let me complete, because see, it is a very sensitive question what you asked. See, everybody has given. See, as technicians, hero, story writers, team, cameraman, everybody has travelled for the film with their 200% of commitment. 100 ಹೇಳಲ್ಲ, ಇನ್ನೂ 100 ಜಾಸ್ತಿನೇ ಕೊಟ್ಟಿರ್ತಾರೆ. ಬಟ್ ನಮ್ಗೇನಾಗಿದೆ, ಟೈಮ್ ಲೈನ್ ನಮ್ದೇನಿತ್ತು ಎಕ್ಸ್ಟೆಂಡ್ ಹಾಕ್ಕೊಂಡು ಹೋದಾಗ, ಈಗ ನಾನು ಎಕ್ಸಾಂಪಲು
ನಿಮಗೆ ಯೂಶಲಿ ಏನಾಗುತ್ತೆ, ಒಂದು ಸೈಕಾಲಜಿ ಆಫ್ ಆಡಿಯನ್ ಹೇಳ್ತೀನಿ. ಸರ್ ಇದ್ದಾರೆ, ಡೈರೆಕ್ಟ್ರು, ಆಮೇಲೆ ರೈಟರ್ ಇದ್ದಾರೆ. ಸೊ ಆ್ಯಂಡ್ ಎವ್ರಿಬಡಿ ಆರ್ ರಿಲೇಟೆಡ್ ಟು ಅವರ್ ಫಿಲ್ಮ್ ಇಂಡಸ್ಟ್ರಿ. ಒಂದು ಫಿಲ್ಮ್ ಅನೌನ್ಸ್ ಆದ ತಕ್ಷಣ ಬರೋ ಎಕ್ಸೈಟ್ಮೆಂಟ್ ಇದೆಯಲ್ಲ, ಆ ಎಕ್ಸೈಟ್ಮೆಂಟ್ನ ಕ್ಯಾರಿ ಮಾಡಿಕೊಂಡು ಬರ್ತೀವಿ ನಾವು. ಎಸ್ ಆ ಎಕ್ಸೈಟ್ಮೆಂಟ್ ಎಲ್ಲಿವರೆಗೂ ಕ್ಯಾರಿ ಆಗುತ್ತೆ ಅಂದರೆ, ನಿಮಗೆ ಒಂದು ಪಾಯಿಂಟ್ ಆಫ್ ಟೈಮ್ವರೆಗೂ ನೀವು ಹಿಡಿಬೋದು. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮಗೆ ಆಡಿಯನ್ಸ್ ಯಾವಾಗ ಬಿಡ್ತಾರೆ ಅನ್ನೋದು ನಮಗೆ ಕಲ್ಪನೆಗೂ ಇರಲ್ಲ. ಸರ್ವಿಂಗ್ ಅಂಡ್ ಹಂಗ್ರಿ ಅದು ನಮಗೆ ಗೊತ್ತಿರಲ್ಲ. ಸಿ ಓನ್ಲಿ ಯು ವಿಲ್ ನೋ ವೆನ್ ದ ಫಿಲ್ಮ್ ಗೆಟ್ಸ್ ರಿಲೀಸ್ಡ್. ಸೊ ಎಂಟೈರ್ ಇಂಡಿಯಾ ವಾಸ್ ಲುಕಿಂಗ್ ಫಾರ್ವರ್ಡ್ ಫಾರ್ ಅವರ್ ರಿಲೀಸ್ ಅಂತ ನಾವು, ಆ್ಯಂಡ್ ಇಟ್ ವಾಸ್ ಲೈಕ್ ದಟ್ ವೆನ್ ಐ ರಿಲೀಸ್ ಮೈ ಫಸ್ಟ್ ಟೀಸರ್. So we got so much of appreciation and so much of this thing, but unfortunately, as I told, ನನಗೆ CG ಕಂಪ್ನಿನ ಒಂದು ಪ್ರಾಬ್ಲಮ್ ಬಂತು. I could not release that year. So ಈ ಒಂದು ಪಾಯಿಂಟಲ್ಲಿ ನಾನು ಅದನ್ನು ಡೆಫಿನೆಟ್ಲಿ ನಾನು ನಿಮಗೆ ಫೇಟ್ ಅಂತ ಏನು ಅಂತೀನಿ, ಡೆಸ್ಟಿನಿ ಅಂತ ಏನು ಕರಿತೀನಿ, ಅದು ಬಂದು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲದೆ ಇರೋದು ನಮಗೆ ನಡೆದಿದ್ದು. ಆ್ಯಸ್ ಫಿಲ್ಮ್ ಮೇಕರ್ಸ್ ಅಲ್ಲಿ ನಮ್ಮಲ್ಲಿ ಏನಾರೋ ಪ್ರಾಬ್ಲಮ್ ಆಗಿ ನಮ್ಮಿಂದ ಏನಾರೋ ಡಿಲೇ ಆದಾಗ ನಾವು ಅದಕ್ಕೆ ರೆಸ್ಪಾನ್ಸಿಬಲ್ ಆಗ್ತೀವಿ. ಇದು ಯಾರೋ ಆಚೆನೋನಿಂದ ನಾವು ಇದು ಸಫರ್ ಮಾಡಿದ್ದೀವಿ ಅನ್ನೋ ನನ್ನ ಒಪಿನಿಯನು. ಆಮೇಲೆ ಇವತ್ತು ಟ್ರೆಂಡಿಂಗ್ ಬರಬೇಕು ಅಂದರೆ ಇಟ್ ಈಸ್ ನಾಟ್ ಈಸಿ. ಇವಾಗ ನೀವು ಇಲ್ಲಿ ಜನ ಅದು ರಿವ್ಯೂಸ್ ಆಗಲಿ ಇನ್ನೊಂದಾಗಲಿ ಇಲ್ಲಿ ನಾವೇನೋ ಮಾಡಿದ್ವಿ, ಅದ್ಯಾಕೆ ನಮಗೆ OTT-ನಲ್ಲಿ ಬರಲಿಲ್ಲ? ಇಟ್ ಹ್ಯಾಸ್ ಟು ಕಮ್. ನೋ, ಇಫ್ ಇಟ್ ಈಸ್ ಸಿಮಿಲರ್, ಇಫ್ ಯು ಹ್ಯಾವ್ ನಾಟ್ ಲೈಕ್ ದ ಫಿಲ್ಮ್, ದೇ ಹ್ಯಾವ್ ಟು ಡೆಫಿನೆಟ್ಲಿ ಟೆಲ್ ದೇರ್. It was in top 10 for almost 1 month. So ಆಸ್ ನಾವು ನಮ್ಮ ಪ್ರಯತ್ನನ ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಡೆಫಿನೆಟ್ಲಿ ಎಲ್ಲರಿಗೂ ಡ್ಯೂ ಸಿಗ್ಬೇಕಾಗಿ ಸಿಕ್ಕಿಲ್ಲ. ಸಿ ಎವ್ರಿ ಟೈಮ್ ದೇರ್ ಇಸ್ ಅ ನೆಕ್ಸ್ಟ್ ಟೈಮ್ ಅಗೇನ್. ಸೊ ವಿ ಹ್ಯಾವ್ ಟು ಮೂವ್ ಆನ್ ಆ್ಯಂಡ್ ಮೇಕ್ ಅ ಗುಡ್ ಫಿಲ್ಮ್ ಅಗೇನ್. ನಿಮಗೆ ಹೂ ವಾಸ್ ದ ಟ್ರಂಪ್ ಕಾರ್ಡ್ ಫಾರ್ ಮ್ಯೂಸಿಕ್? ಒಂದು ದೊಡ್ಡ ಟ್ರಂಪ್ ಕಾರ್ಡ್ ಅಂದ್ರೂ ಆ ಎಂಟರ್ಟೈನ್ಮೆಂಟ್ ಒಂದು ಫ್ಯಾಮಿಲಿ ಅಂತ ನಿಮ್ಮ ಶಿಫ್ಟ್ ಆಫ್ ಜಾನರು ವಾಸ್ ಅ ಗೇಮ್ ಚೇಂಜರ್ ಫಾರ್ ಯು. ಬಟ್ ಡಿಡ್ ಯು ಎವರ್ ಥಿಂಕ್ ದಟ್ people will, after watching Dandu Palya, so much of bloodshed and all, okay, Srinivas Raju family drama madak bartara agutta anta ಒಂದು ಪ್ರೂವ್ ಮಾಡಿದ್ರೆ ಅನ್ಸುತ್ತಾ ನಿಮಗೆ? ಲೈಕ್ actually ಅದರಲ್ಲಿ I myself camouflage into their shade. ಓಕೆ, ಬಿಕಾಸ್ ನನ್ನ ಐಡೆಂಟಿಟಿ ಕ್ವಶನ್ ಬರಲ್ಲ. ಬಿಕಾಸ್ ನನ್ನ ಬ್ರ್ಯಾಂಡ್ ಎಸ್ ಅದಿದೆ. ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ಡನ್ ಭೀಮಾ ಅಂದ್ರೆ ಇಟ್ಸ್ ನಾಟ್ ಅ ಬಿಗ್ ಥಿಂಗ್. ಅದು ಎಕ್ಸ್ಪೆಕ್ಟೆಡ್ ಕಂಟೆಂಟ್, ಎಕ್ಸ್ಪೆಕ್ಟೆಡ್ ಅದಂಗೆ ಇರ್ತಿತ್ತು. ಬಟ್ ಕೃಷ್ಣನ್ ಪ್ರಾಣಿ ಸಿಗದ ಸಾಫ್ಟ್ ಟೈಟಲ್ಗೆ ನಾನು ತೆರೆಯಿಂದ ಹೋಗ್ಬಿಟ್ಟಿದೆ, ಕ್ಯಾಮ್ಫ್ಲೇಜ್ ಆಗಿದ್ರಿ. ಬಿಕಾಸ್ ಗಣೇಶ್ ಅರ್ಜುನ್ ರೈಟಿಂಗ್ ಇಟ್ಕೊಂಡು ನಾನು ಬ್ಯಾಕ್ ಹೋಗ್ಬಿಟ್ಟಿದೆ. ಕಾನ್ಸೆಪ್ಟ್ ನಾನೇ ಪ್ಲೇ ಮಾಡಿದ್ವಿ, ದಟ್ಸ್ ಇಟ್. ಆ ಥರ ಸಿನಿಮಾ ಬೇಕಾಗಿತ್ತು ಈ ಟೈಮ್ಗೆ ಅನ್ಸಿದ್ರೆ ನನ್ನ ಸಕ್ಸಸ್ ಅನ್ಸುತ್ತೆ. ಬಿಕಾಸ್ ಈ ಲಾಟ್ ಆಫ್ ಸೆಕ್ಸ್ ಅಂಡ್ ಆಕ್ಷನ್ ದ ಮಾಸ್ಟರ್ ಆಗಲಿ ನಾನೇ ಮಾಡಿದ್ದೀನಿ. ಬಟ್ ಈ ಟೈಮ್ಗೆ ಇದು ಬೇಕಾಗಿಲ್ಲ ಅನ್ಸುತ್ತೆ. ದಟ್ಸ್ ವಾಟ್ ಐ ಫೆಲ್ಟ್. ಅದೊಂದು ಒನ್ ರೀಸನ್. ಈಗ ಬಂದಿದ್ದ ಎಲ್ಲ ಸಿನಿಮಾ, ಲೈಕ್ ಇಫ್ ಯು ಲುಕ್ ಅಟ್ 217 ಸಿನಿಮಾಸ್ ಅಲ್ಲಿ ಡೆಫಿನೆಟ್ಲಿ ಎಲ್ಲ ಫ್ಲಾಪ್ ಇದ್ರು, ದೇರ್ ಮೈಟ್ ಬಿ 100 ಗುಡ್ ಮೂವೀಸ್. ಅದರಲ್ಲಿ ಒಂದು 4-5 ಬಂದಿದೆ. ಬಟ್ ವೈ ದೀಸ್ ಫಿಲ್ಮ್ಸ್ ಟಾಪ್ ಲೈನ್ ಅಲ್ಲಿ ಇದೆ ಅಂದ್ರೆ, ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಹೈಲೈಟೆಡ್ ಸಮಥಿಂಗ್. ಸೊ ಅದೇ ಮಾಡಿದೆ. ಅದು ಐ ರಿಲೈ ಆನ್ ಮ್ಯೂಸಿಕ್ ಅಂಡ್ ವಾಟ್ ಎವರ್ ದ ಕಂಟೆಂಟ್. ಅದು ಇನ್ಫ್ಯಾಕ್ಟ್ ಇಫ್ ಐ ಸೇ ಕಂಟೆಂಟ್ ಈಸ್ ವೆರಿ ಗ್ರೌಂಡ್ ಟು ಅರ್ತ್. ಆಕ್ಚುಲಿ ಅದು ಇಫ್ ಐ ಸೇ ಎನಿವನ್ ಅದು ಪಾಯಿಂಟ್ ಆಕ್ಸೆಪ್ಟ್ ಮಾಡಲ್ಲ ಆ ಕಂಟೆಂಟ್ಗೆ. ಫಾರ್ ಎಕ್ಸಾಂಪಲ್, ಅದು ನಾನು ಕಂಪೇರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಲುಕ್ ಅಟ್ ಭೀಮಾ ಅಂತ ಕಂಟೆಂಟ್ ಆರ್ ಮಾರ್ಟಿನ್ ಅಂತ ಕಂಟೆಂಟ್ ಕಂಪೇರ್ ಮಾಡಿದ್ರೆ, ಕೃಷ್ಣ ಪ್ರಸಾದ್ ಕಂಟೆಂಟ್ ಇಸ್ ನೋವೇರ್ ಆಕ್ಚುಲಿ. ಅದು ವಿ ನಾಟ್ ಇವನ್ ಅದು ಇಫ್ ಇಟ್ ಇಸ್ ಅ ಹಿಲ್, ಇಟ್ ಇಸ್ ಲೈಕ್ ಎ ಡಾಟ್. ಬಟ್ ಈವನ್ ದೋ ಇಟ್ ಹ್ಯಾಸ್ ಟು ಬಿ ರಿಕಗ್ನೈಸ್ ಆದ್ರೆ ಐ ಆಮ್ ವೆರಿ ಕ್ಲಿಯರ್ ಕಟ್ ಅಲ್ಲಿ ಅದು ಇದೆ. ದಟ್ ಮೈಟ್ ಬಿ ಕಂಪೋಸಿಂಗ್ ಅಲ್ಲಿ ಅಂದ್ರೆ ಅದೊಂದು ಕ್ಲಾರಿಟಿ ಸರ್. ಹೆಂಗ್ ಗೊತ್ತಾ, ನೀವು ಹೇಳಿದ್ರೆ ಸೂಪರ್ ಹಿಟ್ ಸಾಂಗ್ ವಿಚ್ ಟಚ್ ಟು 80 million ಹಿಟ್ಸ್, ಜನೇಂದ್ರ ನಿಯೋಲೆ ಸಾಂಗ್. When we are shooting in Vietnam, time constant Shaker Master thing, ಅವರು 4 hour 24 minutes 20 seconds song you want to make it 330 only. ಸರ್ ಇದು 3:30 ಎದಕ್ ಸರ್ ಲೆಂತ್ ನವೆ ಡೇಸ್ ಅಂತಾರೆ ಮೇಲೆ ನೋಡಲ್ಲ, ಫಿಕ್ಸ್ಡ್. ಅದು ಹೋಗ್ತಾ ಏನಂದ್ರೆ ನಮಗೆ ಕಟ್ ಮಾಡಿ ದೇ ಪ್ಲೇ ಓಕೆ ಅಂತಾರೆ. ಬಟ್ ಐ ಹ್ಯಾವ್ ನಾಟ್ ಅಕ್ಸೆಪ್ಟೆಡ್ ದಟ್. ನೋ, ಈ ಸಾಂಗ್ ಮೇಲೆ ಸಮಥಿಂಗ್ ಐ ಹ್ಯಾವ್ ಅಂತ. ಎಂಡ್ ಆಫ್ ದ ಇಟ್ ಡಿಡ್ಂಟ್ ಶಾಟ್ ದಟ್. ಆ ಟೈಮ್ಗೆ ಅವರು ಬೇಕಂತಾರೆ, ಬಿಕಾಸ್ ಇರುತ್ತಲ್ಲ. ಸೊ ದೇ ಶಾರ್ಟ್ ದಿಸ್. ಬಟ್ ವಿತೌಟ್ ಈಸ್ ನೋಟಿಸ್ ಐ ಶಾರ್ಟ್ ದೋಸ್ 45 seconds. ಗೊತ್ತೇ ಇಲ್ಲ, ನಾನು ಕ್ಯಾಮ್ರಾ ಇಟ್ಕೊಂಡಿದ್ದು, ಹೀರೋ ವಾಕಿಂಗ್ ತಗೊಂಡೆ. ಅವ್ರ ಒಂದು ವರ್ಷನ್ 330 ಕಳ್ಸಿದೆ. ಬಟ್ ಐ ಮೇಡ್. ಆಮೇಲೆ ಏನಾಗಿದೆ, ಇಸ್ ಇಂಟ್ರೆಸ್ಟಿಂಗ್ ಥಿಂಗ್, ಐ ನೆವರ್ ಶೇರ್ಡ್ ಎನಿವನ್. ಈ ಆಡಿಯೋ ಸೂಪರ್ ಡೂಪರ್ ಆದ್ಮೇಲೆ ಈ ಕಾಲ್ಡ್ ಮೀ, ಸರ್ ಆಡಿಯೋ ಸಚ್ ಯು ರಿಲೀಸ್ ದ 415 ಸಾಂಗ್, ಅದು ಇಲ್ವಲ್ಲ ಸರ್, ಇಟ್ಸ್ what to do, shall we plan the shoot anta. I don't plan, let it go anta. I just tensed it. And I'm saying music side people are willing to, because Indian audience alla sir,
So always, if you look at Hum Aapke Kaun, DDLJ, these are all musical. Mehta sir ಹೇಳಿದ್ದು one thing previous our cinemaಗೆ because awaiting ಅಂತ ಇರುತ್ತಲ್ಲ, because waiting thing we can't hold on. No, so there's a beautiful point. We can't hold the audience for longer time in a so that is I know that ಈ ಸಿನಿಮಾಗೆ because previous ಏನೇ ಇದ್ರು ಐ ಆಮ್ ಅ ಗೇಮ್ ಚೇಂಜರ್, ಗಣೇಶ್ ಸರ್ ಲಿಟ್ಲ್ ಏನ ಡ್ರಾಬ್ಯಾಕ್ ಅಲ್ಲಿ ಇದ್ದಾರೆ ಅಂಡ್ ಎಕ್ಸ್ಪೆಕ್ಟೇಷನ್ ಮೈಟ್ ಬಿ ಸೊ ಆ ಹೈ ತರೋದಕ್ಕೆ ಐ ನೋ ದಟ್ ಇಟ್ ಹ್ಯಾಸ್ ಟು ಗೋ ಲಾಂಚ್. ನಿಮ್ಮ ಪ್ರಮೋಷನ್ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ನಾನು ಐ ಹ್ಯಾವ್ ನೆವರ್ ಸೀನ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ಕಮಿಂಗ್ ಔಟ್ ಅಂಡ್ ಪ್ರಮೋಟಿಂಗ್ ದ ಫಿಲಮ್ ಫಾರ್ ಎನಿ ಅದರ್ ಫಿಲಮ್ ಇನ್ ಹಿಸ್ ಕೆರಿಯರ್ ವಿಚ್ ಹಿ ಹಸ್ ಡನ್ ಫಾರ್ ಯುವರ್ ಫಿಲಮ್. How did you succeed in doing that? And no, sir. I humbly, Ganesh is ground towards. Actually, he is a very introvert guy. You know that. But in cinema, the way I said, sir, cinema heroically, he listened and probably he believed me. And sir, unless you come out, because ನಾನು being a director in Arjun Janya, these all things okay, sir. But Indian cinema, any cinema, hero is ideal, sir. You have to know. But he realized his thing is bigger. ನಾನು ಅದನ್ನೇ ಹೇಳ್ತಾ ಇರೋದು. ದಟ್ ವಿತೌಟ್ ಎ ಟ್ರೈಲರ್ ಸರ್. ನೀವು ಟ್ರೈಲರ್ ಮಾಡಿಲ್ಲ. ಇನ್ ಎವ್ರಿ ಸಾಂಗ್ ಲಾಂಚ್ ಯು ಹ್ಯಾವ್ ಡನ್ ಇಟ್ ವಿತ್ ದ ಸಾಂಗ್ ಲಾಂಚ್ ಓನ್ಲಿ ಅಂಡ್ ಯು ಹ್ಯಾವ್ ಡನ್ ಒನ್ ಈವೆಂಟ್ ಫಾರ್ ದಟ್. ಐ ಹ್ಯಾವ್ ಫಾಲೋಡ್ ದಟ್. ನಾನು ನಿಮ್ಮ ಸಿನಿಮಾ ಸಾಂಗ್ಸ್ ಆಗಲಿ ಇದಾಗಲಿ ಹಿಟ್ ಎಲ್ಲ ಸಾಂಗ್ಸು ಕೇಳಬೇಕು ಅಂದ್ರೆ ನಾನು ಯು ಹ್ಯಾವ್ ಪ್ಲಾನ್ ದಟ್ ಈವೆಂಟ್. ಪಬ್ಲಿಸಿಟಿ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಯು ಮೇಡ್ ಯುವರ್ ಫಿಲ್ಮ್ ರೀಚ್ ದ ಆಡಿಯನ್ಸ್. Yes, sir. That was one of the One more thing, positive vibes ಇತ್ತು throughout that. Here somebody's points also, ಒಂದು ಡ್ಯಾಮೇಜ್ ಆಗುತ್ತಲ್ಲ ಫಿಲಮ್ ಮುಂಚೆ ಬರೋದು, ಅದು ಇಟ್ ರಿಯಲಿ ಕ್ರಿಯೇಟ್ಸ್ ಅ ನೆಗೆಟಿವ್. ಅದು ನಿಮ್ಮ ಫಿಲಮಿಗೆ ಬಂತು. ಅದು ನೆಗೆಟಿವ್ ಥಿಂಗ್ ವಾಟ್ ಎಕ್ಸಾಕ್ಟ್ಲಿ ದೇ ಟಾಕ್. ಐ ಸೆಡ್ ದಟ್ ಇಟ್ ಇಸ್ ನೋ ರೀಸನ್, ಬಟ್ ಅದು ಆಗಿದೆ. ಇನ್ಫ್ಯಾಕ್ಟ್ ಮಾರ್ಟಿನ್ ಸಮ್ ಅದರ್ ರೀಸನ್ ದ ಥೀಮ್ ಆಫ್ ನೆಗೆಟಿವ್. yes sir, of course it was a terrorist kind of attack. Yes, the reason still why ಅನ್ನೋದು nobody knows that. Sir, it is very easy sir. I am see on record I can tell you first day book my show is 9.6. Yes. Okay. And next day morning by 6 o'clock it becomes 6.3. You can just imagine how many people have watched from 8 o'clock to morning 5 o'clock. You just tell me how many shows will run. Now we'll talk to Charan Raj and we'll ask him, you do you watch other films? ನೋಡ್ತೀರಾ? ಓಕೆ. ಸ್ಟೋರಿನ ಇಂಪಾರ್ಟೆಂಟ್ ಆಗಿ ತಗೊಂಡು ಅದಕ್ಕೆ ಎಷ್ಟು ಟೈಮ್ ಕೊಡ್ತೀರಾ ಸ್ಟೋರಿ ಬಗ್ಗೆ ತಿಳ್ಕೊಳಕ್ಕೆ? ಅಂದ್ರೆ ನಾನು ಒಂದು ಜರ್ನಿ, ಅಂದ್ರೆ ಡೈರೆಕ್ಟರ್ ರೈಟರ್ ಎಲ್ಲರೊಟ್ಟಿಗೆ ನಾನು ಒಂದು ಆ ಜರ್ನಿಲಿ ಇರ್ತೀನಿ. ಐ ವಿಲ್ ಬಿ ನೋಯಿಂಗ್ ಎವ್ರಿ ಮೂಮೆಂಟ್. ಮಾಸ್ತಿ ಸರ್ ಬರ್ತಾರೆ, ಬಂದಿದ್ದಾರೆ, ನಾವು ಅವ್ರ ಸ್ಟುಡಿಯೋಗೆ ಹೋಗಿದ್ದೀವಿ. ಸೊ ಎಲ್ಲ ಹಾಡ್ ಬರಿಬೇಕಾದ್ರೆ, ಎಲ್ಲ ಟ್ಯೂನ್ ಆಗ್ಬೇಕಾದ್ರೆ ಐ ಸಿಟ್ ವಿತ್ ದ ಡೈರೆಕ್ಟರ್. ಅದೊಂದು ಕೊಲಾಬ್ರೇಷನ್. ಯಾಕಂದ್ರೆ ಈಗ ಒಂದು ಹಾಡು ಇಟ್ ಬಿಕೇಮ್ ವೆರಿ ವೆಲ್ ನೋನ್, ಐ ಲವ್ ಯು ಕಣೋ, ಐ ಲವ್ ಯು ಟು ಕಣೆ ಅಂತ. ಅದು ಆಕ್ಚುಲಿ ಫಸ್ಟ್ ಲೈನ್ ದುನಿಯಾ ವಿಜಯ್ ಸರೇ ಕೊಟ್ಟಿದ್ದ ಲೈನ್. ಈಗಿನ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಟು ಸೆಟ್ ದ ಮೂಡ್ ಬಿಫೋರ್ ದ ರಿಲೀಸ್ ಅಂಡ್ ಒಂದು ಆಡಿಯನ್ಸ್ನ ಒಂದು ಥಿಯೇಟರ್ಗೆ ಕರೆತರೋದಲ್ಲಿ ಒಂದು ವಿ ಹ್ಯಾವ್ ಟು ಪುಟ್ ಅ ಲಾಟ್ ಆಫ್ ಎಫರ್ಟ್. ಸಮ್ಟೈಮ್ಸ್ ನಾವೇನೋ ಆನ್ ಸೆಟ್ ಅಲ್ಲಿ ವೆರಿ ಹರಿಯಪ್ ಆಗಿ ಏನೋ ಫೈನಾನ್ಷಿಯಲ್ ಹಿಕಪ್ಸ್ ಅಲ್ಲಿ, ಟೈಮ್ ಕಾನ್ಸ್ಟೆಂಟ್ಸ್ ಅಲ್ಲಿ, ಹೀರೋ ಟ್ರೇಟ್ಸ್ ಅಲ್ಲಿ ಸಮ್ ಟೈಮ್ ಕೆಲವೊಂದು ಸೀನ್ ಸುದ್ದಿ ಬಿಡ್ತೀವಿ and we worried also. Those kind of scenes also when goes to their hands, they'll enhance. That is the greatest gift for us when it comes to music thing. Because whatever the flaws, sometimes because very ಆಗುತ್ತೆ, but anta scenes ku they can give a life. ನಿಮ್ಮ ಇಬ್ರು ಫಿಲ್ಮ್ಸ್ ನೋಡಿದ್ರೆ ಮ್ಯೂಸಿಕ್ ವಾಸ್ ದ ಒನ್ ವಿಚ್ ಬ್ರಾಟ್ ಪೀಪಲ್ ಟು ಥಿಯೇಟರ್ಸ್ ಅಲ್ಲ? ನಮ್ದಲ್ಲ ಮ್ಯಾಮ್. ಇವನ್ ಶಾಕಾರಿ ಮ್ಯೂಸಿಕ್ ಇಸ್ ವಂಡರ್ಫುಲ್, ಮಾರ್ಟಿನ್ ಮ್ಯೂಸಿಕ್ ಇಸ್ ಬ್ಯೂಟಿಫುಲ್. ಅಂದ್ರೆ ತುಂಬಾ ಚೆನ್ನಾಗಿದೆ, ತುಂಬಾ ವೈಟಲ್ ರೋಲ್ ಪ್ಲೇ ಮಾಡುತ್ತೆ ಮ್ಯಾಮ್ ಮ್ಯೂಸಿಕ್. ನಮಗೂ ಅಷ್ಟೇ. ನಾನು ಆಲ್ಮೋಸ್ಟ್ 25% ಆಫ್ ನರೇಷನ್ ಮ್ಯೂಸಿಕ್ಗೆ ಕೊಟ್ಟಿದ್ದ. ಎಸ್ಪೆಷಲಿ ದ ಕ್ಲೈಮ್ಯಾಕ್ಸ್ ಎಪಿಸೋಡ್ ನಮ್ಮ ಸಿನಿಮಾದ ನೋಡಿದ್ರೆ ಅಲ್ಲಿ ಆಕ್ಚುಲಿ ತುಂಬಾ ಜನ ಮಾತಾಡೋದೆ ಮ್ಯೂಸಿಕ್, ಸಿನಿಮಾಟೋಗ್ರಫಿ ಅಂಡ್ ರೈಟಿಂಗ್. ಮ್ಯೂಸಿಕ್, ಸಿನಿಮಾಟೋಗ್ರಫಿ, ರೈಟಿಂಗ್ ಬಗ್ಗೆನೇ ಮಾತಾಡೋದು. ಬಟ್ ಅಷ್ಟೇ ಅಂದ್ರೆ ಇಲ್ಲಿ ಪ್ರೊಡ್ಯೂಸರ್ ಇದ್ದಾರೆ, ಒಬ್ರು ಡೈರೆಕ್ಟರ್ ಇದ್ದಾರೆ. ಇವತ್ತು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ರೈಟಿಂಗ್ಗೆ ಮತ್ತೆ ಮ್ಯೂಸಿಕ್ಗೆ ನೀವುಗಳು? ಇಂಪಾರ್ಟೆಂಟ್. ಇದು ಮುಂಚೆ ಏನಂದ್ರೆ ಬೇರೆಯವರು ಕಥೆಯನ್ನ ತಗೊಂಡು ಮಾಡ್ತಾ ನಾವೆಲ್ಲ ನೀವು ಹೇಳ್ದಂಗೆ ಆ ಕಲ್ಚರ್ ಇತ್ತು ಮುಂಚೆ. ಮಧ್ಯದಲ್ಲಿ ಏನಾಯ್ತು, ಸ್ವಂತ ಕತೆ ಅವರೇ ರೈಟರು ಅವರೇ ಡೈರೆಕ್ಟರ್ ಅನ್ನೋ ಕಾನ್ಸೆಪ್ಟ್ ಬಂದು ಬಹಳ ವರ್ಷ ಅದು ನಡೀತು ಮಧ್ಯದಲ್ಲಿ. ಸೊ ಇವಾಗ ತಿರ್ಗಾ ಒಂದು ಟ್ರೆಂಡ್ ಆಗಿದೆ. ಏನಂದ್ರೆ ದೇರ್ ವಾಸ್ ಅ ಸೇಯಿಂಗ್ ಇನ್ 80s ದಟ್ ಟೈಮ್ ಮೈಸೂರು ಟೆರಿಟರಿ ಅಂತ ಕರೀತಾ ಇದ್ದೇವೆ ಇದನ್ನ. ಹಿಂದಿ ಫಿಲ್ಮ್ ಇಲ್ಲಿ ಹಿಟ್ ಆದ್ರೆ ಆಲ್ ಓವರ್ ಇಂಡಿಯಾ ಹಿಟ್ ಅಂತೆ.
ಮೈಸೂರಲ್ಲಿ ಹಿಟ್ ಅಂದ್ರೆ ಆಲ್ ಓವರ್ ಇಂಡಿಯಾ ಹಿಟ್ ಅಂತೆ ಫಿಲಮ್. ಸೊ ವಿ ಹ್ಯಾವ್ ದ ಬೆಸ್ಟ್ ಏನೋ ಎಲ್ಲ ನೋಡೋಂಥ ಆಡಿಯನ್ಸ್ ಅಂತ ಅರ್ಥ. ಸೊ ಈಗಲೂ ಅದೇ ಕಲ್ಚರಲ್ಲಿ ನಮ್ದು ನಡ್ಕೊಂಡ್ ಬರ್ತಾ ಇದೆ. ಕನ್ನಡ ಸಿನಿಮಾ ಆಡಿಯನ್ಸು, ನೀವು ಕನ್ನಡ ಸಿನಿಮಾಗೆ ಏನು ಜಾಸ್ತಿ ನೋಡ್ತೀರ, ನಾವು ಇವ್ರ ಸಿನಿಮಾ ಎಕ್ಸಾಂಪಲ್ಗೆ ನೀವು ಮಾತಾಡ್ತಿರೋದು ಸೌಂಡ್ ಸಿನಿಮಾ, ಇವರೆಲ್ಲ ಹೊಸಬರು ಒಂದು ಪ್ರತಿಭೆಗಳು ಬಂದಿದ್ದು, ನ್ಯೂ ಟ್ಯಾಲೆಂಟ್ ವಿತ್ ಗುಡ್ ಫಿಲ್ಮ್ಸ್. ಜನ ನೋಡ್ತಾ ಇಲ್ಲ ಅನ್ನೋದು ನಿಮ್ ಪ್ರಶ್ನೆ. ಇದೇನಾಗಿದೆ ಅಂದ್ರೆ ನಮ್ಮಲ್ಲಿ ಇದು ಗೊತ್ತಾಗಕ್ 4 ವಾರ ಆಗುತ್ತೆ. ಇದು ಚೆನ್ನಾಗಿದೆ ಅಂತ ಗೊತ್ತಾಗಕ್ಕೆ 4 ವಾರ ಆಗುತ್ತೆ. ಅವಾಗ ಥಿಯೇಟ್ರಲ್ಲಿ ಜನ ಸಿನಿಮಾನ ಉಳಿಸೋಕೆ ಥಿಯೇಟರ್ನವ್ರು ರೆಡಿ ಇರಲ್ಲ. ಕಾರಣ ಏನಂದ್ರೆ ಅವ್ನಿಗೆ ತೆಲುಗು ಫಿಲ್ಮ್ ಬರುತ್ತೆ, ತಮಿಳ್ ಫಿಲ್ಮ್ ಬರುತ್ತೆ, ಅವ್ನಿಗೆ ಹಿಂದಿ ಫಿಲ್ಮ್ ಬರುತ್ತೆ, ಅವ್ನು ರೆವಿನ್ಯೂ ನೋಡ್ತಾನೆ, ಅವನಿಗೆ ಭಾಷೆ ಬೇಡ, ಅವನಿಗೆ ಟಿಕೆಟ್ ಎಷ್ಟು ಜನ ಬಂದ್ರು ಒಳಗಡೆ ಎಷ್ಟು ಜನ ಹೋದ್ರು ಅನ್ನೋದು ಮಾತ್ರ ಅವ್ನ ಕಾನ್ಸೆಪ್ಟ್ ಇರುತ್ತೆ. ಸೊ ಹಂಗಾಗಿ ಫಿಲ್ಮ್ ಮೇಕರ್ಸ್ ಯಾರು ಮಾಡ್ತಾರೆ, ನನ್ನ ಪರ್ಸನಲ್ ಒಂದು ಸಜೆಷನ್ ಅಡ್ವೈಸು ಇವತ್ತು ನಿಮ್ಮ ಜೊತೆ ನಾವು ಮಾತಾಡ್ತಾ ಇರೋದ್ರಿಂದ, ಈ ಥರ ಒಂದು ಪ್ರಯತ್ನ ಆದಾಗ, ಈಗ ನಾನು ಪರಮೋಶ್ ಸ್ಟುಡಿಯೋಸು ಒಂದಷ್ಟು ಮಾಡಿದ್ರು, ರಿಷಬ್ ಶೆಟ್ಟಿ ಅವರು ಒಂದಷ್ಟು ಮಾಡಿದ್ರು. ಅಂದ್ರೆ ಒಂದು ಸಿನಿಮಾ ನೋಡ್ಬಿಟ್ಟು ಅವ್ರು ಸಪೋರ್ಟ್ ನಿಂತ್ಕೊಂಡು ಅದನ್ನ ಅವ್ರು ನಿಂತ್ಕೊಂಡು ಫೇಸ್ ಆಫ್ ದ ಫಿಲ್ಮ್ ಅಂತ ಬಂದು ಪ್ರಮೋಟ್ ಮಾಡ್ಕೊಂಡು ಹೋದ್ರು. ಈ ನಿಮ್ಗೆ ಆಚೆ ಕಡೆ ಇದೇ ತರ ಸಿನಿಮಾಗಳಿಗೆ ಹೀರೋಸ್ ಅದೇ ತರ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಆ ಕೊರತೆ ಆಗಿರೋದ್ರಿಂದ ಐ ವುಡ್ ಸಜೆಸ್ಟ್ ಪೀಪಲ್ ಹೂ ಹ್ಯಾವ್ ಡನ್ ದ ಫಿಲ್ಮ್ ಬಿಫೋರ್ ಇವನ್ ಗೋಯಿಂಗ್ ಫಾರ್ ಪ್ರಮೋಷನ್ಸ್ ಆರ್ ಎನಿಥಿಂಗ್, ಒಂದು ಫೈನಲ್ ಎಡಿಟ್ ಇನ್ನೋ ಒಂದು ಟೈಮಲ್ಲಿ ಒಂದು ಕರೆದ್ಬಿಟ್ಟು ತೋರಿಸಿ ಒಂದು ಕೊಲ್ಯಾಬ್ ಮಾಡಿಕೊಂಡು ರಿಲೀಸ್ ಮಾಡಿಕೊಂಡ್ರೆ ಐ ಥಿಂಕ್ ದೇ ವಿಲ್ ಹ್ಯಾವ್ ಅ ಬೆಟರ್ ಪ್ರಾಸ್ಪೆಕ್ಟ್. ಈ ಥರದ ಒಂದು ಸಿಚುವೇಶನ್ಗೆ ಬಂದರೆ ಒಂದು ಹ್ಯಾಂಡ್ ಇನ್ ಗ್ಲೋವ್ ಜನಕ್ಕೇನು ಕರೆಕ್ಟಾಗಿ ಮನ್ನಣೆ ಸಿಗ್ಬೇಕು ಸಿನಿಮಾಗೆ ಕೊಡ್ತಾರೆ ಜನ ಅಂತ ನನ್ನ ಭಾವನೆ. This year-end release of star films, will it work for Kannada cinema? Like example, UI 20th. ನಾವು ಅವಾಗಲೇ 25 ಕೊಟ್ಟು ಹೋಗ್ತೀವಿ. ಲೈಕ್ ಬೈ ಟೈಮ್ ವಿ ಟಾಕ್ ಅಬೌಟ್ ಇದು ಇಟ್ ವಿಲ್ ಆಲ್ವೇಸ್ ಸೊ ಸ್ಟಾರ್ ಸಿನಿಮಾ ಡಿಪೆಂಡೆನ್ಸಿ, ಆಮೇಲೆ ಅದು ಇಯರ್ ಎಂಡ್ ಬರೋದು ನಿಮ್ಗೆಲ್ಲ ಏನ್ ಅನ್ಸುತ್ತೆ? ಬಿಕಾಸ್ ಇಯರ್ ಎಂಡ್ ಬಂದ್ರೆ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಒಂದ್ ಮಿತ್ತಿದೆ, ಇನ್ನೊಂದ್ ಕಡೆ ಅದ್ ಬಂದ್ ಹೋಗುತ್ತಾ ಅಂತ ಒಂದಿದು. ಅದ್ರ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡ್ಬೇಕು. ಪೀರಿಯಡ್ ಅಲ್ಲಿ ಮಾಡಿರೋಂಥ ಒಂದು 2 ವಾರ 3 ವಾರದಲ್ಲಿ ಒಂದಂತೂ ತುಂಬಾ ದೊಡ್ಡ ಹಿಟ್ ಆಗುತ್ತೆ ಅನ್ನೋದು ಪ್ರೂವ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಇಟ್ ಈಸ್ ಬೀನ್ ನಾಟ್ ನೌ ಫಾರ್ ಇಯರ್ಸ್. ನಾವು ತಗೊಂಡ್ ಬಂದ್ರೆ ಡಿಸೆಂಬರ್ ಲಾಸ್ಟ್ 3 ವೀಕ್ಸು, ಅಂದರೆ ನೀವು 20th ಏನು ಕನ್ಸಿಡರ್ ಮಾಡ್ತಾರೆ, 18th ಇಂದ 27th ನಾವೇನು ಪೀರಿಯಡ್ ಇದೆ ಅದರಲ್ಲಿ ರಿಲೀಸ್ ಆಗಿರೋದು 25ಗಾಗಿರ್ಬೋದು, 22ಗಾಗಿರ್ಬೋದು, 27ಗಾಗಿರೋ, 28ಗಾಗಿರೋದು ಆ ನಲ್ಲಿ ನೀವು ನೋಡ್ಕೊಂಡು ಬಂದ್ರೆ ಎವ್ರಿ ಟೈಮ್ ದೇರ್ ಇಸ್ ಅ ಹಿಟ್ ಇನ್ ದಟ್ ಇಯರ್, ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಇವಾಗ ನೀವು ಈ ದೊಡ್ಡ ಸಿನಿಮಾ 2 ಬರ್ತಾ ಇರೋದ್ರಿಂದ ನೀವು ದೊಡ್ಡ ಸಿನಿಮಾ ಬರ್ತಾ ಇದೆ ಅಂತ ಫೀಲ್ ಮಾಡಿದ್ದೀರಾ. ಅದ್ರ ಬದಲು ಯಾರು ಬಂದಿದ್ರು ಕೂಡ ಅದು ಹಿಟ್ ಪೀರಿಯಡ್, ಅದು ಯಾವ್ದಾರ ಫಿಲ್ಮ್ಗೆ ಒಳ್ಳೇದಾಗುತ್ತೆ ಅಲ್ಲಿ. ಸೊ ಈ 2 ಸಿನಿಮಾ ಒಳ್ಳೇದಾಗ್ಬೋದು, ದೊಡ್ಡದಾಗಿರೋದ್ರಿಂದ 2 ನೋಡ್ತಾರೆ ಜನ. ಸೊ ಐ ಫೀಲ್ ದಟ್ ಫಾರ್ ಅನ್ ಆಡಿಯನ್, ಬಿಕಾಸ್ ಇಟ್ಸ್ ಅ ಲಾಂಗ್ ಹಾಲಿಡೇ, ನಿಮಗೆ ಕ್ರಿಸ್ಮಸ್ ಹಾಲಿಡೇಸು, ಜನ ಸೆಲೆಬ್ರೇಷನ್ ಮೂಡು, ನ್ಯೂ ಇಯರ್ವರೆಗೂ ಅವರು ಯಾರು ಕೆಲಸ ಮಾಡಲ್ಲ. ಅಂದರೆ ನಾರ್ಮಲಿ ಇನ್ನೇನು ಈ ಇಷ್ಟು ದಿನನೇ ನೋಡ್ಬಿಟ್ಟಿದ್ದು ಈ ವರ್ಷ ಇನ್ನೇನು ನೋಡೋದು ಅಂದ್ಬಿಟ್ಟು ದೇ ಆಲ್ ವಿಲ್ ಏನೋ ಎಲ್ಲ ಒಂದು ರಿಲ್ಯಾಕ್ಸ್ ಮೂಡ್ಗೆ ಹೊಟ್ಟೋಗ್ತಾರೆ. ಸೊ ಅಲ್ಲಿಂದ ನಿಮಗೆ ಅದು ನೋಡೋಕೆ ಶುರು ಮಾಡ್ತಾರೆ. ಸೊ ಐ ಥಿಂಕ್ ಎನಿ ಫಿಲಮ್ ಫಾರ್ ದಟ್ ಮ್ಯಾಟರ್, ಆ್ಯಂಡ್ ಐ ಥಿಂಕ್ UI ಆ್ಯಂಡ್ ಮ್ಯಾಕ್ಸ್ ಬೋತ್ ಆರ್ ಬಿಗ್ ಬಜೆಟೆಡ್ ಫಿಲ್ಮ್ಸ್. ಈ ಬಿಗ್ ಬಜೆಟೆಡ್ ಫಿಲ್ಮ್ಸು ವರ್ಕ್ ಆಗಬೇಕು ನಮ್ಮ ಇಂಡಸ್ಟ್ರಿಗೆ ತುಂಬ ಇಂಪಾರ್ಟೆಂಟ್. ಕಾರಣ ಏನಂದರೆ ನಾಳೆ ದಿನ ತಿರ್ಗಾ ಅದ್ರ ಥರದ್ದು ಒಂದು ಪ್ರಯತ್ನ ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದಾರೆ UI. ನಾನು ಆ್ಯಸ್ ಐ ಟೋಲ್ಡ್, ಪ್ಯಾನ್ ಇಂಡಿಯಾ ಇಸ್ ನಾಟ್ ಎನ್ ಎ ವೆರಿ ಈಸಿ ಥಿಂಗ್. ನಾನು ಅಷ್ಟೇ ಶುರು ಮಾಡ್ಬೇಕಾದ್ರೆ ಮೈ ಶೋಲ್ಡರ್ಸ್ ವರ್ ನಾಟ್ ರೆಡಿ ಟು ಡೂ ಪ್ಯಾನ್ ಇಂಡಿಯಾ. ನಾವು ಶುರುನಲ್ಲಿ ಮಾಡ್ಬೇಕಾದ್ರೆ ಇಟ್ ವಾಸ್ ಪ್ಲಾನಿಂಗ್ ದಟ್ ವಾಟ್ ವಿ ಡೂ ಇಟ್ ವಾಸ್ ಸೌತ್ ಇಂಡಿಯಾ ಮಾಡೋಣ, ಬಿಕಾಸ್ ನಾರ್ತ್ ಇಂಡಿಯಾ ಇಸ್ ವೆರಿ ಹ್ಯೂಜ್ ವಿಚ್ ಯು ಕೆನಾಟ್ ಈವನ್ ಆಂಟಿಸಿಪೇಟ್ ಅಂತಾನೆ ಇತ್ತು. ಡಬ್ ಮಾಡ್ಕೊಡೋಣ, ಯಾರು ಕೇಳಿದ್ರೆ ಕೊಡೋದು ಅನ್ನೋ ಥರದೇ ಇತ್ತು. ಬಟ್ ಹೋಗ್ತಾ 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 ನಂದು ರಿಕವರಿ ಕಾಸ್ಟೇ ನನ್ನ ಜಾಸ್ತಿ ಆದಾಗ ನಾನು ಅಲ್ಲೂ ಕೂಡ ಮಾಡಲೇಬೇಕು ಅನ್ನೋ ಅನಿವಾರ್ಯ ಪರಿಸ್ಥಿತಿ ಬಂದಿತ್ತು. ಸೊ ಆ್ಯಸ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ಪ್ಯಾನ್ ಇಂಡಿಯಾ ನಾನು ಹೇಳ್ತೀನಿ ಈ ಥರ ಬೇಕು ನಿಮಗೆ. ಕಂಗುವ ಮತ್ತೆ ಇದು ನಮ್ಮ ಇಲ್ಲ ಐ ಆಮ್ ಟಾಕಿಂಗ್ ಅಬೌಟ್ ರಜನಿ ಸಾಸ್ ಫಿಲಮ್ ವೆಟಿಯನ್. ವೆಟಿಯನ್ ಡೇಟ್ಗೆ ಜೊತೆಗೆ ಬರುತ್ತೆ ಅಂದ ತಕ್ಷಣ ಕಂಗುವ ಮುಂದೆ ಹೋಗಿದ ಕಾರಣ ಅದೇ, ಬಿಕಾಸ್ ಇಟ್ ವಾಸ್ ಅ ಪ್ಯಾನ್ ಇಂಡಿಯನ್ ಫಿಲ್ಮ್ ಆ್ಯಂಡ್ ಹಾಲಿಡೇ ಗೋಸ್ಕರ ಜೊತೆಗೆ ಅವ್ರು ಫಸ್ಟ್ ಅನೌನ್ಸ್ ಮಾಡಿ ಕಂಗುವ 3 months ಬ್ಯಾಕ್ ಮಾಡಿದ್ರು. ಆದರೂ ಅವ್ರು ಮುಂದೆ ಹೋಗ್ತಾರೆ. ಅಂದರೆ ಒಂದು ಹಾಲಿಡೇ ಟೈಮಲ್ಲಿ ಮಾಡಿದ್ರೆ ಜನ ನೋಡ್ತಾರೆ, ಆ ಟೈಮಲ್ಲಿ ಬೇರೆ ಅವ್ರಿಗೆ ಫ್ರೀ ಆಗಿರ್ತಾರೆ ನೋಡ್ತಾರೆ ಅನ್ನೋ ಉದ್ದೇಶದಿಂದನೇ ಮಾಡೋದು.
I hope both the films should do well. ಇನ್ ಕಾಂಟ್ರಾಸ್ಟ್ ಕೃಷ್ಣಂ ಪ್ರಣಯ ಸಖಿ ಕನ್ನಡನೇ ಫೋಕಸ್ ಮಾಡಿದ್ದು. ಯು ಡಿಂಟ್ ಹ್ಯಾವ್, ಯು ನ್ಯೂ ದಟ್ ಇವನ್ ದಟ್ ಇಸ್ ಅ ಯೂನಿವರ್ಸಲ್ ಸಬ್ಜೆಕ್ಟ್. ಮಾಡ್ಬೋದಾಯ್ತು. ಬಟ್ ಐ ಆಮ್ ನಾಟ್ ಏಬಲ್ ಟು ಟೇಕ್ ಅ ರಿಸ್ಕ್ ಬಿಕಾಸ್ ಆ ಗೇಮಿಂಗ್ ಅಲ್ಲಿ ನಾನಿಲ್ಲ, ಆ ರೇಸ್ ಅಲ್ಲಿ ಐ ಆಮ್ ನಾಟ್ ಇನ್ ದ ರೇಸ್ ಅಟ್ ಆಲ್. ಸೊ ಆ ಸಿನಿಮಾ ಫಾರ್ ಎಕ್ಸಾಂಪಲ್ ಎನಿಥಿಂಗ್ ಎಕ್ಸಾಂಪಲ್ ಮೈ ದಟ್ ಬಾಯ್ ಆಲ್ ಸೀಸನ್ ವೆಂಟ್ ಇನ್ ಆಲ್ ಲ್ಯಾಂಗ್ವೇಜ್, ಆಲ್ 5 languages. ಬಟ್ ಇದು ಕನ್ನಡಕ್ಕೆ ಸೀಮಿತ, ಕನ್ನಡ ಮಾತ್ರ ಮಾಡ್ಬೇಕಂತ ಡಿಸೈಡೆಡ್ ಬಿಕಾಸ್ ಒಂದೇ ಮಾರ್ಕೆಟ್ಗೆ ಬೇರೆ ನೆವರ್ ಥಿಂಕ್ ಅಬೌಟ್. ಫಾರ್ ಚರಣ್ ರಾಜ್ ಅಂದ್ರೆ ಇವಾಗ ಭೀಮಾ ಇಂದ ಇವಾಗ ನೀವು ಮಾಸ್ ಫಿಲ್ಮ್ಸ್ಗೆ ಫಿಟ್ ಆಗ್ತೀರಾ ಅಂತ. ಆಕ್ಚುಲಿ ಗೋಧಿ ಬಣ್ಣ ಕೇಳಿದ ತಕ್ಷಣ ಚರಣ್ ರಾಜ್ ಅಂದ್ರೆ ಇವತ್ತು ಗೋಧಿ ಬಣ್ಣಗೆ ವಾಪಸ್ ಹೋಗ್ತೀವಿ. ಬಟ್ ಭೀಮಾ ಹ್ಯಾಸ್ ಗಿವಿನ್ ಯು ಶಿಫ್ಟ್ ಅನ್ಸುತ್ತೆ. ಮತ್ತೆ ನೀವು ವಾಪಸ್ ಲವ್ ಜಾನರ್ಸ್ಗೆ ಹೋಗ್ತೀರಾ. ಈ ಜಗ್ಲಿಂಗ್ ಬಿಟ್ವೀನ್ ಜಾನರ್ಸ್ ನಿಮ್ಗೆ ಮ್ಯೂಸಿಕ್ ವೈಸ್ ನನ್ಗೆ ಐ ಆಮ್ ಫಾರ್ಚುನೇಟ್ ಅಂತ ಅನ್ಸುತ್ತೆ ಮೇಡಮ್. ನಾನು ಬೇಕು ಅಂತ ಅಲ್ಲಿ ಹೋಗಲ್ಲ. ಇವಾಗ್ಲೂ ನನ್ನ ಪ್ರಾಜೆಕ್ಟ್ಸ್ ಹಾಗೆ ಇದೆ. ಐ ಹ್ಯಾವ್ ವೆರಿ ಮಾಸಿ ಪ್ರಾಜೆಕ್ಟ್ಸ್ ಇದೆ. ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಕತೆ ಕಂಟೆಂಟ್ ಓರಿಯೆಂಟೆಡ್ ತುಂಬಾ ಇದೆ. ಅಂದ್ರೆ ಇಲ್ಲಿ ಮಾಸ್ ಮಾಡ್ತಿರೋದು ತುಂಬಾ ಒಳ್ಳೆ ಕತೆಗಳು ಇರುವಂತದ್ದೇ. ಸೊ ಐ ಆಮ್ ಫಾರ್ಚುನೇಟ್. ಅಂದ್ರೆ ನಾನು ಐ ಥಿಂಕ್ ನಮ್ಮ ಮೊದಲನೇ ನಾವು ಕೆಲಸ ಹೇಗ್ ಮಾಡ್ತೀವಿ ಅದೇ ರೀತಿ ನಮ್ಮ ಮುಂದಿನ ಕೆಲಸಗಳನ್ನು ನಾವು ಅಟ್ರಾಕ್ಟ್ ಮಾಡ್ತೀವಿ. ಸೊ ಐ ಥಿಂಕ್ ನನ್ಗೆ ಆವಾಗ ಗೋಧಿ ಬಣ್ಣ ಆದಾಗೆ ಟಗರು ಅಂತ ಅದಕ್ಕೆ ನಿಮ್ಗೆ ಯು ಹ್ಯಾವ್ ಬೀನ್ ಲಕ್ಕಿ ಟು ಹ್ಯಾವ್ ಲೈಕ್ so they trust me with the score. So I consider myself fortunate to be and film music is so beautiful that ನಮ್ಗೆ ಒಂದು ಜಾನರ್ ಇದೆ, ಇದು ನಾವು ಎಲ್ಲೋ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಹೇಳಿದ್ರೆ we get a film for that. ಓಕೆ, ಕಮಿಂಗ್ ಟು ಶ್ರೀನಿವಾಸ್ ರಾಜು. ಸೊ ಒಂದು ಹಿಟ್ ಬಂದಾಗ ನೆಕ್ಸ್ಟ್ ಅದನ್ನೇ ಫಸ್ಟ್ ಫಿಲಮ್ ಅಂತ ಅನ್ಕೊಂಡ್ಬಿಡ್ತಾರೆ. ಓಕೆ ಹಿಟ್. ಸೊ ನೆಕ್ಸ್ಟ್ ಅಂದ ತಕ್ಷಣ ಯು ಟೇಕ್ ಟೈಮ್ ಆಫ್ಟರ್ ಎವ್ರಿ ಹಿಟ್. ನೋ ದೇರ್ ಸಮ್ ಎಸ್ಪೆಷಲಿ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ನೆಕ್ಸ್ಟ್ ಫಿಲಮ್ ಮಾಡ್ಬೇಕಾದ್ರೆ ಒಂದು ಟೈಮ್ ತಗೋತಾರೆ. ಯಾಕದು? ವೈ ಡೋಂಟ್ ವಿ ಗೋ ವಿತ್ ಫ್ಲೋ? ವೈ ಡೋಂಟ್ ವಿ ಹ್ಯಾವ್ ಮೋರ್ ಮೂವೀಸ್ ಕಮಿಂಗ್ ಅಂತ? You know that I won't take the time. So I keep on writing. I work. Right now I'm working on 3 different projects. So which comes first? Probably next month I'll announce. But thing is that I don't look for the success and failure. My thing is I should be making the films continuously. I have some, this thing is I don't bother about ಅದು ಹಿಟ್ ಆಗುತ್ತಾ ಫ್ಲಾಪ್ ಆಗುತ್ತಾ. ಸಿನಿಮಾ ವರ್ಕ್ ಮಾಡಿದ್ಮೇಲೆ ಇಟ್ಸ್ ಗಾನ್, ದಟ್ಸ್ ಆಲ್, ಫಾರ್ಗಾಟ್. ಸೊ ನೆಕ್ಸ್ಟ್ ಶಿಫ್ಟ್ ಆಗಿದೆ. ಆಮೇಲೆ ಈ ಸಕ್ಸಸ್ ರೇಂಜ್ ಇಂದ ಇನ್ನೊಂದು ಐ ನೆವರ್ ಗೋ ಲೈಕ್ ದಟ್. No, today producers are also getting creatively involved. ನಾನು ನೋಡ್ದಂಗೆ they are going fine. I've seen producers going and sitting on the sets. ಮುಂಚೆ ಅದೆಲ್ಲ ಇರ್ಲಿಲ್ಲ. ಮುಂಚೆ ಪ್ರೊಡ್ಯೂಸರ್ಸ್ ಲಿಟರಲಿ ಆನ್ ದ ಸೆಟ್ಸ್. ಪ್ರೊಡ್ಯೂಸರ್ ಇಲ್ಲದೆ ಸಿನಿಮಾ ಟೇಕ್ ಆಫ್ ಆಗ ಕತೆ ಫಸ್ಟ್ ಕತೆ ಕೇಳ್ತಾ ಇದ್ ಪ್ರೊಡ್ಯೂಸರ್, ಈ ಕತೆಗೆ ನಾನು ಮಾಡ್ತೀನಿ ಅಂತ. ಆಮೇಲೆ ಹೀರೋ ಹಂಗಿದ್ದು ಈಗ ಹಂಗೆ ರಿವರ್ಸ್ ಆಗಿದೆ ಅದು. ಎಸ್, ವಾಟ್ ಈ ಸೆಡ್ ಇಸ್ ರೈಟ್. ಆಕ್ಚುಲಿ ಪ್ರೊಡ್ಯೂಸರ್ ಸೆಟ್ ಅಲ್ಲಿ ಇದ್ರೇನೆ ಸಿನಿಮಾ ಅನ್ನೋದು ಇಟ್ ವಾಸ್ ಟಿಲ್ 1970s 80s ತನಕ ಇತ್ತು. ಆಮೇಲೆ ಇಟ್ ಈಸ್ ವ್ಯಾನಿಶ್ಡ್ ಬಿಕಾಸ್ ಐ ನೋ ದಟ್, ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಕೆಲವೊಂದು ಜನ ಇದ್ರು. ಸೊ ಐ ನೋ ದಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಏನಾಗಿದೆ ಅಂದ್ರೆ ಪ್ರೊಡ್ಯೂಸರ್ ಕೆಲವೊಂದು ಐ ಆಮ್ ನಾಟ್ ಸೇಯಿಂಗ್ ಕೆಲವೊಂದು ಪ್ರೊಡ್ಯೂಸರ್ಸ್ ಟೂ ಮಚ್ ಇನ್ವಾಲ್ವ್ಮೆಂಟ್ ಆಲ್ಸೋ ರೂಯಿನ್ ದ ಪ್ರಾಜೆಕ್ಟ್. ಅದು ಐ ಆಮ್ ನಾಟ್, ಆ ಕೋಆರ್ಡಿನೇಷನ್ ಆಲ್ವೇಸ್ ಶುಡ್ ಬಿ ದೇರ್. ಬಟ್ ಅದು ಡೆಫಿನೆಟ್ಲಿ ಇಲ್ಲೂ ಇಲ್ಲ, ಆಲ್ಮೋಸ್ಟ್ ಮೇಜರ್ ಇದರಲ್ಲಿ ಎಲ್ಲೂ ಇಲ್ಲ. ಯಾಕಂದ್ರೆ ಕಾಸ್ಟ್ ಫೇಲ್ಯೂರ್ ಸಿನಿಮಾ ಡೆಫಿನೆಟ್ಲಿ ವಿ ಸೇ ಇಟ್ಸ್ ಅ ಕ್ಲಾಸಿಕ್. But if it's a cost failure, producer will be, he can't come and produce again because endandre at least paychecks aagbekkalla. So sometimes agutte, I'm not saying that, but a coordination idre if you answer edu kannada cinema gap ide andre these all reasons. ಫ್ಯೂಚರ್ ಆಫ್ ಕನ್ನಡ ಸಿನಿಮಾಗೆ ರೈಟರ್ಸ್ಗೆ ಎಷ್ಟು ಪ್ರಾಮಿನೆಂಟ್ ಇನ್ ಶೇಪಿಂಗ್ ಫಿಲಮ್ಸ್ ಅಂತ ನಿಮ್ಗೆ ಅನ್ಸುತ್ತೆ? ಲೈಕ್ ಬರಬೇಕು ಮೇಡಮ್. ಅದ ಸಿನಿಮಾ ಇಂಟ್ರೆಸ್ಟ್ ಅನ್ನೋದು ಈಗೀಗ ಇನ್ಸ್ಟಿಟ್ಯೂಷನ್ಸು ಅದು ಏನೇ ಹೇಳ್ಕೊಡೋದು ಮತ್ತೊಂದಿದ್ರು ಪ್ರತಿಯೊಬ್ಬನ ಒಳಗಡೆ ಒಂದು ಸಿನಿಮಾ ಇರುತ್ತೆ, ಒಂದು ಪ್ರೀತಿ ಇರುತ್ತೆ. ಅವನಿಗೆ ಗೊತ್ತಿಲ್ದಂಗೆ ಅವ್ನು ಡೈಲಿ ಬರೋ ಸಿನಿಮಾಗಳಿಗೆ ಕನೆಕ್ಟ್ ಆಗ್ತಿರ್ತಾನೆ, ಟೈಮ್ ಪಾಸ್ನ ಸಿನಿಮಾಗೆ ಮಾಡ್ತಿರ್ತಾನೆ. ಅವನು ಒಳಗಡೆ ಒಂದು ಸಿನಿಮಾಗೆ ಏನಾದರೂ ಒಂದು ಮಾಡಬೇಕು, ಅಟ್ಲೀಸ್ಟ್ ಒಂದು ರಿವ್ಯೂ ಬರೀಬೇಕು, ಒಂದು ಸಿನಿಮಾ ನೋಡಬೇಕು, ಇನ್ನೊಬ್ಬರ ಜೊತೆ ಸಿನಿಮಾ ಚರ್ಚೆ ಮಾಡಬೇಕು ಅಂತಿರ್ತಾರೆ. ಬಟ್ ಪ್ರೊಫೆಷನಲ್ಲಿ ಬೇರೆ ಏನೋ ಇರ್ತಾನೆ. ಅಟ್ಲೀಸ್ಟ್ ಫಸ್ಟು ಪಾರ್ಟ್ ಟೈಮ್ ಆಗಿ ಬರ್ಬೋದು, ತದನಂತರ ರೆಗ್ಯುಲರ್ ಇದಾಗೆ ಬರ್ಬೋದು. ಬಟ್ ಸಿನಿಮಾ ರೈಟರ್ಸ್ ಬೇಕು. ಯಾವಾಗಲೂ ನಾನು ಹೇಳ್ತಿರ್ತೀನಿ KGF ನಾನು ಡಾನ್ ಹೊಡೆದು ಇಲ್ಲಿಗೆ ಬಂದಿಲ್ಲ. ನಾನು ಹೊಡೆದಿರೋ ಇಡೀ ವರ್ಲ್ಡ್ ವೈಡ್ ಅಂದ್ರೆ ಅದನ್ನ ಕೇಳ್ತಾರೆ. ಬರೀ ನಾನು ಡೈಲಾಗ್ ಹೇಳ್ತಿಲ್ಲ, ಸ್ಕ್ರೀನ್ ಪ್ಲೇ ರೈಟರ್ಸ್. ಈಗ ರೈಟರ್ಸ್ ಅಂದಾಗ
ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಬರೆಯೋ ರೈಟರ್ಸ್ ಇರ್ತಾರೆ. ಸಿನಿಮಾ ಅಂತ ಬಂದಾಗ ಸಿನಿಮಾ ರೈಟಿಂಗ್ ಬೇರೆ ಆಗುತ್ತೆ, ಸ್ವಲ್ಪ ಪಾಲಿಶ್ಡ್ ಇರುತ್ತೆ, ಬಟ್ ಎಲ್ಲ ಒಂದೇ. ಬಟ್ ಇದಕ್ಕೆ ಬಂದಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತೆ ಮೈನ್ ಬೇಸ್ಮೆಂಟ್ ರೈಟರ್ ಸೆಂಟ್ರಿಕ್ ಫಿಲ್ಮ್ಸ್ ವಿಲ್ ವರ್ಕ್ ಅಂತ. ಓಕೆ, ಸೊ ಪ್ರೊಡ್ಯೂಸರ್ ಆಗಿ ಎವ್ರಿಥಿಂಗ್ ಎವ್ರಿ ಫಿಲಮ್ ವಾಂಟ್ ಟು ಬಿ ಅ ಗೇಮ್ ಚೇಂಜರ್ ಅಂತ. ನೀವು ಅದಕ್ಕೆ ಲೈಕ್ ಎವ್ರಿ ಫಿಲಮ್ ಒಂದು ಎಲಿವೇಶನ್ ತಗೋತೀರಾ ವಿತ್ ಸೋ ಮಚ್ ಆಫ್ ಬಜೆಟ್ ಇದು. ಬಟ್ ಡು ಯು ರಿಗ್ರೆಟ್ ಮೇಕಿಂಗ್ ಮಾರ್ಟಿನ್? Not at all. See, today Martin is known all over India, and even in most of the overseas low reach agide. See, my hero was a South Indian hero earlier. Today he is known everywhere. So I have that privilege of introducing him all over India. And as a producer, as a production house, I myself have got an identity today. I can reach out to any of the heroes or any of the directors to do a film for me, and that journey what I have spent is not worthless. It is definitely worthful, and we have enjoyed the process. Whether any hindrance ಇನ್ನೊಂದು ಮತ್ತೊಂದು ಏನೇ ನಮಗೆ ಆಗಿದ್ರು ಕೂಡ, it was a journey which has taught us so many things, and with the experiences ನಾವು ಇವತ್ತು ಒಂದು ರಿಲೀಸ್ ಮಾಡಿ ಎಲ್ಲ ಕಡೆ ರಿಲೀಸ್ ಆಗಿ ಒಂದು ಸಕ್ಸಸ್ಫುಲ್ ಆಗಿ ಅದನ್ನು ನಾವು ರಿಲೀಸ್ ಮಾಡಿ ನಮ್ಮ ಪ್ರಾಡಕ್ಟ್ನ ಜನಕ್ಕೆ ತೋರಿಸಿದ್ದೀವಿ. ಸೊ ಐ ಥಿಂಕ್ ಟುಡೇ ಬೈ ಡೂಯಿಂಗ್ ಮಾರ್ಟಿನ್ ಡೆಫಿನೆಟ್ಲಿ ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್. There's always a game changing. So you reuniting with Dhruva Sarja for another film will bring you a. See, actually, we were supposed to do Dubari previous to this, which was already we had done one movie also. So already we had that project on hand, and due to the pandemic, we could not go forward with that script. So, ಈಗಲೇ ಆಗುತ್ತಾ ಮುಂದಕ್ಕಾಗುತ್ತಾ ಅದು ಯಾವಾಗ ಆಗುತ್ತೆ? ಆಸ್ ಅ ಪ್ರೊಡಕ್ಷನ್ ಅವ್ರು ಡೆಫಿನೆಟ್ಲಿ ಫಂಟಾಸ್ಟಿಕ್ ಆಕ್ಟರ್ ಡೆಡಿಕೇಶನ್ನು, ಆ ಒಂದು ಕಮಿಟ್ಮೆಂಟು. ನಾನು ಇವಾಗ ಹೇಳಿದೆ, ಇಟ್ ಈಸ್ ಸೋ ಡಿಫಿಕಲ್ಟ್ ಫಾರ್ ಅನ್ ಆಕ್ಟರ್ ಟು ಬಿ ವಿತ್ ಯು ಫಾರ್ ಸೋ ಲಾಂಗ್ ಆ್ಯಂಡ್ ಸಪೋರ್ಟ್ ಯು ಆಸ್ ಅ ಪಿಲ್ಲರ್ ಆಫ್ ಸ್ಟ್ರೆಂತ್. ಒಂದು ಜೊತೆಗೆ ನಿಂತ್ಕೊಂಡು ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡಬೇಕಂದ್ರೆ ಒಬ್ಬರೇ ಪ್ರೊಡಕ್ಷನ್ ಹೌಸು ಕೆನಾಟ್ ಡೂ ಇಟ್. ಅವ್ರದ್ದು ಸಪೋರ್ಟಿಂದ ಅವ್ರು ನಮ್ಮ ಜೊತೆ ನಿಂತಿರೋದ್ರಿಂದ ಇಟ್ ಗಾಟ್ ಪಾಸಿಬಲ್ ಅಂತ ನಾನು ಬಿಫೋರ್ ಪ್ರೀ ರಿಲೀಸ್ ಹೇಳ್ತೀನಿ. ಆ್ಯಂಡ್ ನೌ ಆಲ್ಸೋ ಐ ಫೀಲ್ ದಟ್ ಅವರ್ ಬಾಂಡಿಂಗ್ ಆಸ್ ಎನ್ ಆಕ್ಟರ್ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ನಮ್ಮದು ಅವ್ರದ್ದೇನಿದೆ, ಐ ಥಿಂಕ್ ವಿ ಕ್ಯಾನ್ ಕೊಲಾಬ್ರೇಟ್ ಎನಿ ಪಾಯಿಂಟ್ ಆಫ್ ಟೈಮ್ ವೆನೆವರ್ ಇಟ್ ಈಸ್ ರಿಕ್ವೈರ್ಡ್. ಡೆಫಿನೆಟ್ಲಿ ಹೀ ಈಸ್ ಫಾರ್ ಅಸ್ ಆ್ಯಂಡ್ ಐ ಆಮ್ ಫಾರ್ ಹಿಮ್. ಶಾರ್ಟ್ಲಿ ಆಗುತ್ತಾ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಆಗುತ್ತಾ, ನೆಕ್ಸ್ಟ್ ಇಯರ್ ಆಗುತ್ತಾ, ಅದು ಡಿಪೆಂಡ್ ಆನ್ ದ ಸ್ಕ್ರಿಪ್ಟ್ ಆರ್ ಹೌ ವಿ ಗೋ. ಇದಕ್ಕಿಂತ ವಿ ಆರ್ ಇನ್ಫ್ಯಾಕ್ಟ್ ಲಾಸ್ಟ್ ನಾವು ಮಾಡಬೇಕಾಗಿರೋದನ್ನೇ ಮಾಡ್ತೀವ, ಇದೆಲ್ಲ ಇನ್ನೂ ಒಂಚೂರು ಡಿಸ್ಕಷನ್ಸ್ ಅಲ್ಲಿದೆ. ಬಟ್ ಡೆಫಿನೆಟ್ಲಿ ನಮ್ಮ ಪ್ರೊಡಕ್ಷನ್ ಹೌಸ್ ವಿ ಆರ್ ಆಲ್ವೇಸ್ ನಮ್ಮ ಕಡೆಯಿಂದ ವಿ ಲುಕ್ ಫಾರ್ವರ್ಡ್ ಟು ವರ್ಕ್ ವಿತ್ ಹಿಮ್. ಓಕೆ, ಕಮಿಂಗ್ ಟು ಸಂದೀಪ್, ಗೇಮ್ ಚೇಂಜಿಂಗ್ ಮೂಮೆಂಟ್ ಅಂದರೆ ಶಾಕಾರಿ ಆದಮೇಲೆ you waited for your next project and you got it with Shivanna Geeta Productions in the. Now you're going to work with one film old actor, Dhiren. Yeah. So do you think that will give you another fresh take to your directorial aspirations? ಎಸ್ ಮ್ಯಾಮ್, ಶ್ಯೂರ್. ಅಂದರೆ ಕಂಪ್ಲೀಟ್ ಕತೆ ನನ್ನ ಮುಂಚೆ ರೆಡಿ ಇತ್ತು. ನನಗೆ ಧೀರೇನ್ ವರ್ಕ್ ಆಗುತ್ತೆ ಅನ್ನೋ ಕಾರಣನೇ, ಅಂದರೆ ಆ ಕತೆನೇ ಆ್ಯಕ್ಚುಲಿ ಕಾರಣ. ನನಗೆ ಆ ಥರದೊಂದು ಇಮೇಜ್ ಬೇಕಿತ್ತು ಮೇಡಮ್. ಅಂದರೆ ಅವರು ಪ್ರೀವಿಯಸ್ ಏನು ಮಾಡಿದಾರೋ ಅದು ಗೊತ್ತಿಲ್ಲ, ಬಟ್ ನನಗೆ ಈ ಅವರ ಫೀಚರ್ ಏನಿದೆಯಲ್ಲ, ಅಂದರೆ ಅವರ ಅಟೈರ್ ಏನಿದೆ, ಆ ಫೀಚರ್ ಏನಿದೆ, ಅದು ನನಗೆ ಮತ್ತೆ ಒಂದು ಫಿಲಮ್ ಮಾಡಿರೋರು ನನಗೆ ಬೇಕಿತ್ತು. ಹಾಗಾಗಿ ಅವರಾಗೆ ಅಪ್ರೋಚ್ ಮಾಡಿದಾಗ ನಾನು ಅದನ್ನು ಪಿಚ್ ಮಾಡಿ ಸೊ ಆಗಿದ್ದು. ಅಂದರೆ ಇಂಟೆನ್ಷನ್ಲಿ ವಿ ಆರ್ ಡೂಯಿಂಗ್ ಇಟ್. ಚರಣಕ್ಕೆ ಬಂದರೆ, ಇಫ್ ಐ ಆಸ್ಕ್ ಯು ವಾಟ್ಸ್ ಯೋರ್ ಗೇಮ್ ಚೇಂಜಿಂಗ್ ಮೂಮೆಂಟ್ ಆಫ್ ಯೋರ್ ಕೆರಿಯರ್ ಅಂತ ಕೇಳಿದರೆ? My first movie always. Through that I could reach. I at least I realized that my music is resonating with a lot of people. So that is my game changing. Also with evolving trends in music, you have to keep up, no, to that. Yes, ಅಂದ್ರೆ ನಾನು ಹೇಳಿದಂಗೆ how I spend my time on listening. Also I spend my time on learning new techniques in music or maybe new techniques in sound. Because ಇವಾಗ ಇಟ್ಸ್ ವೆರಿ ಆಕ್ಸೆಸಿಬಲ್, ಎಲ್ಲ ಕಡೆನೂ ಇದೆ. ಯು ಫೈಂಡ್ ಬಿಗ್ ಸ್ಟಾಲ್ವರ್ಟ್ಸ್ ಇನ್ ಮ್ಯೂಸಿಕ್ ಆ್ಯಂಡ್ ಸೌಂಡ್ ಇಂಜಿನಿಯರಿಂಗ್ ಇಂಡಸ್ಟ್ರಿ.
ಅವರವರ ಟ್ಯುಟೋರಿಯಲ್ಸ್ ಅವರವರ ಅಂದ್ರೆ ತುಂಬಾ ಮೆಟೀರಿಯಲ್ ಸಿಗುತ್ತೆ ಮೇಡಮ್ ಆನ್ಲೈನ್. ಸೊ ಇಟ್ಸ್ ಗ್ರೇಟ್ ಟೈಮ್ ಆಕ್ಚುಲಿ. You have the confidence that even if you shift genres adrunu, it's how you execute it, audience. Actually, I have confidence now. Only audience believed us. This confidence I have all the time and opportunity also and certain time irutte. Cinema ಅನ್ನುವಾಗ ನನಗೆ ಮೇಡಮ್ ಇಟ್ ಹ್ಯಾಸ್ ಟು ಬಿ ವೈಡ್ಲಿ ಹೆಂಗ್ ರೀಚ್ ಆಗುತ್ತೆ ಅಂತ ಯೋಚನೆ ಮಾಡ್ತೇನೆ. Okay, like we have a writer, we have music director, producer, or directors. In general, how do we bring in Kannada audience to theaters? ಗುಡ್ ಫಿಲ್ಮ್. Why is that people think other language films, they rush to other languages films? Monne even like 1,200 or 2,000 ವರೆಗೂ ಹೋದ್ರೂ ತೆಲುಗು ಫಿಲ್ಮ್ಸ್ಗೆ ಅಷ್ಟೇ ಇದ್ರು, ದೇ ಆರ್ ರೆಡಿ ಟು ಬೈ. Why is that we are not having that kind of celebration for Kannada cinema ಅಂತ ಇನ್ನು ಎಷ್ಟು ಪ್ರಯತ್ನ ಪಡ್ಬೇಕು? ಆಸ್ ಡಿಸ್ಟ್ರಿಬ್ಯೂಟರ್ಸ್ ಮತ್ತೆ ಥಿಯೇಟರ್ಸ್ ಅವರು ದುಡ್ಡು ಕೊಟ್ಟಿರ್ತಾರೆ, ದ ರಿಕವರಿ ದೇ ಹ್ಯಾವ್ ಟು ರೈಸ್ ದ ಟಿಕೆಟ್ ಪ್ರೈಸಸ್. That's one reason what is said is good film ಅನ್ನೋದಲ್ಲ. Good film apart from the good film ಅದು ಗುಡ್ಡ ಬೇಡ ಥಿಯೇಟರ್ ಬಂದು ಜನ ನೋಡಿದ ಮೇಲೆ ಅಲ್ಲ, ಅದೇ ಜನನೇ good ಮಾಡೋದು. ರಿಫ್ಯೂಸ್ ಅನ್ನೋದು ಅವರೇ ಮಾಡಲ್ಲ ಅಷ್ಟೇ, ಅವರೇ ಹಿಟ್ ಆಗಿದ್ದ ಎಲ್ಲಾ ಸಿನಿಮಾ ಯು ಕನಾಟ್ ಸೇ ಇಟ್ಸ್ ಎ ಗುಡ್ ಫಿಲ್ಮ್. ಹೌದು. ದೇ ವಾಂಟ್ ಟು ವಾಚ್ ಇಟ್ ಅಷ್ಟೇ. ಡೋಂಟ್ ಸೇ ದ ರೀಸನ್ಸ್, ದೇ ವಾಂಟ್ ಟು ವಾಚ್ ಇಟ್ ಅಷ್ಟೇ. ಅದು ಆ ಸಿನಿಮಾ ಮ್ಯಾಂಡೇಟರಿ ಆಗಿ ನೋಡ್ಬೇಕು ಅನ್ನೋದಕ್ಕೆ ವಿ ಶುಡ್ ಡು ಸಚ್ ಎ ವರ್ಕ್. If you want to conclude 2024, ಮಸ್ತಿ ಹೇಳಿ ಹೇಗೆ? ಸರ್ ಹೇಳ್ದಂಗೆ ಒಂದು ಸಿನಿಮಾ ಮತ್ತೆ ಯಾವಾಗಲೂ ಆಕ್ಟರ್ಗಳು ಡೈರೆಕ್ಟರ್ಗಳು ಎಲ್ಲರೂ ಹೇಳೋದು ಒಂದು ಶುಕ್ರವಾರ ಅಂತ ಆವಾಗಿಂದ ಹೇಳ್ಕೊಂಡು. Of course, you will surprise us with another. Definitely, very out of the box content there. I want to make my kind of film next year or surprise. Your kind of film ಅಂದ್ರೆ ದಂಡುಪಾಳ್ಯ ವಾಪಸ್ ಹೋಗ್ತೀರಾ? Not ವಾಪಸ್ ಹೋಗೋದು ಬರೋದಲ್ಲ. Film where I should visible everywhere. ಅಂದ್ರೆ ಇಲ್ಲಿ ಅವ್ರಿಗೂ ಕಾಂಟ್ರಿಬ್ಯೂಟ್ ಮಾಡೋರು ಸರ್, ಯಾರಿಗೆ ಮುಂದೆ ಬಿಟ್ಟಿದೆ ಅವ್ರಿಗೆ ಬಿಟ್ಟಿದೆ, ಅವ್ರು ಆಡ್ಕೊಳ್ಳಿ ಅಂತ ನಾನೇ ಆಡ್ತೀನಿ ಅಂತ. ಸರ್ ಅದೊಂದು ಈಗ ನನ್ನ 3 ಪ್ರಾಜೆಕ್ಟ್ಸ್ ಅಲ್ಲಿ ಒನ್ ಇಸ್ ಹೀರೋ ಸೆಂಟ್ರಿಕ್ ಇರುತ್ತೆ, ಒಂದು ಮಾಸ್ ಇರುತ್ತೆ. ಅದರಲ್ಲಿ ಪ್ರಾಬ್ಲಿ ಒಂದು ಟೈಮಲ್ಲಿ ಈಗ ಅರ್ಜುನಿಯಾ ಸ್ಕೋರ್ಡ್ ಒಂದು ಸಿನಿಮಾಗೆ, ನೆಕ್ಸ್ಟ್ ನನ್ನ ಸಿನಿಮಾಗೆ ಮಾಸ್ತಿ ಮೇಡಮ್ ಸ್ಕೋರ್ಡ್, ಮಾಸ್ ಡೈಲಾಗ್ಸ್ ಪ್ರಾಬ್ಲಿ ನನ್ನ ಡೈರೆಕ್ಷನ್ ಮಾಡ್ತಿಬಿಟ್ಟು ಮಾಸ್ತಿ ಡೈಲಾಗ್ಸ್ ಅನ್ಬೋದು. ಇಫ್ ಐ ವರ್ಕ್ ವಿತ್ ಚರಣ್ ರಾಜ್, some music is good ಅಂತ. A film where these guys should not score only, I should score another. What's my first priority, first plan? Maasthi irtaralla, but Maasthi is not visible. But Charan is not visible. Adu one project what I am trying aste. That is what my 25 anticipation. Nimandrilla why I am not announcing. In fact, I am working on a Bollywood film. But I know that it's a pakka mass agutte annadu. But really, definitely the star will score that. So, hangagi one film which is very scripted last 10 years in it's running. You can't believe. Cinema sir, I spent and I shot in Georgia for 2 crores. 2 crores ಖರ್ಚು ಮಾಡಿ ಎಲ್ಲ ಶೂಟ್ ಮಾಡಿ I kept that ಬೇಡ ಅಂತ ಅಂದ್ಬಿಟ್ಟು I come back with the newcomers said. So that one film which has to go ಒಂದು all over the world ಹೋಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ್ರೆ oh my god ಅನ್ನೋದು ಒಂದು ಇರಬೇಕು ಅನ್ನೋದು. That's probably may happen 25. Very nice. Okay. ಸಂದೀಪ್, ನಿಮ್ಮಿಂದನೂ ಒಂದು ಇನ್ನೊಂದು ಹೊಸ ಥರ ಫಿಲಮ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ಜಾಯ್ನಿಂಗ್ ಮೀ ಫಾರ್ ದಿಸ್ ರೌಂಡ್ ಟೇಬಲ್. ಈಗ ನಮ್ಮನ್ನೆಲ್ಲ ಸೇರಿಸಿದ್ದಕ್ಕೆ ನಾವು ಆಕ್ಚುಲಿ ಏನು ಅಂದ್ರೆ ಇಷ್ಟು ಜನ ನಾವು ಒಟ್ಟಿಗೆ ಸೇರಿಲ್ಲ. ಫಸ್ಟ್ ಟೈಮ್ ಯು ಮೆಟ್ ವಿತ್ ಯು ಹಿಯರ್. ಕ್ರಿಯೇಟಿವ್ ಪೀಪಲ್ ಕಮ್ ಟುಗೆದರ್ ಅಂತ. Thanks, because I have not met these guys almost. I know those Maasthi others. These 3 guys I didn't met. It's a pleasure to Sharda. Thanks for you. All the best, and we'll meet. We'll keep talking. 2025 will. ಮಾಡ್ಕೊಂಡು ಬನ್ನಿ ಅಂತ. ಬರೋಣ ಸರ್, ಹೇಳುತ್ತೆ ಅದಕ್ಕೆ ಸರ್ ಭಯಪಡೋದು ಮಾಡ್ತಾ ಇರೋದಷ್ಟೇ. You will rock. You will come back. We have to. We will. We'll see you next year. ಇದೇ ಟೈಮಲ್ಲಿ you'll be like flag high.